ಪ್ರಶ್ನೆಗಳನ್ನೆಲ್ಲ ಮರೆತ್ರ? ಹೌದು, ನಾ ಆ ಕಡೆ ನೋಡ್ತಾನೂ ಇಲ್ಲ. ಬರ್ಕೊಂಡಿದ್ದೀನಿ, ಆದ್ರೆ ನೋಡೋಕ್ಕೂ ಹೋಗಲ್ಲ. ನಾವು ಬದುಕ್ತಾನೇ ಇಲ್ಲ. ಎಷ್ಟು ವೇಗವಾಗಿ ಓಡ್ತಿದೀವಿ ಅಂದ್ರೆ ಉಸಿರಾಡೋದ್ನೇ ಮರ್ತ್ಬಿಟ್ಟಿದೀವಿ ಅಂತ ಅನ್ನಿಸ್ತಿಲ್ವಾ? ಇಲ್ಲ, ಉಸಿರಾಡ್ತಿದ್ದಾರೆ, ಇಲ್ಲಾಂದ್ರೆ ಬೇರೆ ಎಲ್ಲೋ ಇರ್ತಿದ್ರು. ನಿಮ್ಮ ತಲೆಯಲ್ಲಿ ಆಗೋ ಡ್ರಾಮಾಗೆ ನೀವೇ ಡೈರೆಕ್ಟರ್, ನೀವೇ ಪ್ರೊಡ್ಯೂಸರ್, ನೀವೇ ಸೈಡ್ ಆಕ್ಟರ್, ಎಲ್ಲಾನು ನೀವೇ. ಆ ಸ್ಟುಪಿಡ್ ಡ್ರಾಮಾ ನಿಮ್ಮಿಷ್ಟದಂತೆ ಆಗಬೇಕು. ಎಲ್ಲೆಲ್ಲೋ ಹೋಗ್ತಿದ್ದೀನಿ. ಇದು ಮಾತುಕತೆ, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಮಲಗಿದ್ದಾಗ ಕೊನೆಯದಾಗಿ ಯಾವ ಯೋಚನೆ ನಿಮ್ಮ ತಲೆಗೆ ಬರುತ್ತೆ? ಅಂದ್ರೆ ನಿದ್ದೆಗೆ ಜಾರೋ ಮುಂಚೆ. ಜನ ಸದ್ಗುರು ನಿದ್ದೆ ಮಾಡೋದು ಹೇಗೆ ಅಂತಾರೆ. ನಿಮಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಅಂದರೆ ಜೀವನದಲ್ಲಿ ಇನ್ನೇನು ಮಾಡ್ತೀರಿ? ತುಂಬ ಸುಲಭದ ಕೆಲಸ ಅಂದರೆ ನಿದ್ದೆ ಮಾಡೋದು. ಪ್ರಪಂಚದಲ್ಲಿ ಇದೀಗ ದೊಡ್ಡ ಸಮಸ್ಯೆ. ನಾನು ಮಲಗಿದಾಗ ನಾನು ಬರೀ ನಿದ್ರೆ ಮಾಡಲ್ಲ, ಸತ್ತವರ ಹಾಗೆ ಮಲಗ್ತೀನಿ. ಕೆಲವೊಂದ್ಸಲ ಕನಸುಗಳನ್ನ ಬೆನ್ನಟ್ಟೋದು ಯಶಸ್ಸು ತಂದ್ಕೊಡತ್ತೆ, ಆದ್ರೆ ಬಹಳಷ್ಟು ಸಲ ಅದು ಸೋಲನ್ನು ನನ್ನ ತಂದ್ಕೊಡತ್ತೆ. ಸೋಲಿನ ಬಗ್ಗೆನೂ ಮಾತಾಡಬಹುದು. ದಯವಿಟ್ಟು ಹೇಳಿ. ಸ್ವಲ್ಪ ದಿನದ ನಂತರ ನಮ್ಮಪ್ಪ ತಾಯಿ ಆಗಿರೋದು ಹೇಗನ್ನಿಸ್ತಿದೆ ಅಂದ್ರು. ನಾನು ಖುಷಿ ಮತ್ತೆ ಆತಂಕ ಎರಡೂ ಇದೆ ಅಂದೆ. ಆತಂಕ ಪಡೋ ಪೋಷಕರು ಒಳ್ಳೆ ಪೋಷಕರಲ್ಲ. ನನಗೆ ಮಗ ಅಲ್ಲ, ಮಗಳು ಹುಟ್ಟಿದ್ದು ಅಂತ ಖುಷಿ ಆಯಿತು. ಯಾಕಂದರೆ ನನಗೆ 10 ವರ್ಷ ಆಗಿದ್ದಾಗ ಏನೇನೋ ತುಂಟಾಟ ಮಾಡ್ತಿದ್ದೆ. ನನ್ನ ಮಗುನು ಹೀಗೆ ಮಾಡಿದರೆ ಏನು ಮಾಡೋದು ಅಂದ್ಕೋತಿದ್ದೆ. ಪುಣ್ಯಕ್ಕೆ ಹೆಣ್ಮಗು ಆಯಿತು, ಅವಳು ಅದನ್ನೆಲ್ಲ ಮಾಡಲೇ ಇಲ್ಲ. ಜನನಂ ಸುಖದಂ ಮರಣಂ ಕರುಣಂ ಮಿಲನಂ ಮಧುರಂ ಸ್ಮರಣಂ ಕರುಣಂ ಕಾಲವಶ್ಯಾದಿಹ ಸಕಲಂ ಕರುಣಂ ಸಮಯಾಧಿಪತೆ ಅಖಿಲಂ ಕರುಣಂ. ನಮಸ್ಕಾರಂ ಹಲೋ, ನಮಸ್ಕಾರಂ. ಏಯ್, ನಮಸ್ಕಾರ ಅಂದೆ. ನೀವು ನನ್ನ ಜೊತೆ ಮಾತಾಡಲ್ಲ ಅಂದ್ಕೊಂಡೆ. ನಿಮಗೂ ನಮಸ್ಕಾರ. ನಮಸ್ಕಾರ. Okay, so ನಾವು ಈ ಸ್ಟೇಜ್ ಮೇಲೆ ಬರೋಕ್ಕೂ ಮುಂಚೆ ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಸದ್ಗುರು ನನಗೆ ಹೇಳಿದ್ದೇನೆಂದ್ರೆ, ಪ್ರಶ್ನೆಗಳನ್ನೆಲ್ಲ ಮರ್ತ್ಬಿಡಿ, ಸುಮ್ಮನೆ ಮಾತಾಡೋಣ ಅಂತ. ಆಗ ನನಗೆ ತಕ್ಷಣ ರಿಲ್ಯಾಕ್ಸ್ ಅನ್ನಿಸ್ತು. ಯಾಕಂದ್ರೆ ನಾನು ಆ ಎಲ್ಲ ಸ್ಮಾರ್ಟ್ ಆದ, ಇಂಟೆಲಿಜೆಂಟ್ ಆದ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಬರಬಹುದಿತ್ತು. ನೀವು ಅದನ್ನೆಲ್ಲ ಮರ್ತಿದ್ದು ಖುಷಿ ಆಯಿತು. ಹೌದು, ನಾನು ಆ ಕಡೆ ನೋಡ್ತಾನೂ ಇಲ್ಲ. ಬರ್ಕೊಂಡಿದ್ದೀನಿ, ಆದ್ರೆ ನೋಡೋಕೆ ಹೋಗಲ್ಲ. ಇಲ್ಲಾಂದ್ರೆ ಒಂದು ಪ್ರಾಮಾಣಿಕ ಮಾತುಕತೆಯ ಅವಕಾಶನ ಮಿಸ್ ಮಾಡ್ಕೊಳ್ತೀನಿ. ಲೈಫ್ನಲ್ಲಿ ನನಗಿರೋ ಡೌಟ್ಸ್ ಬಗ್ಗೆ ಆಗಿರಬಹುದು, ಅಥವಾ ಯೂನಿವರ್ಸ್ನ ಕೇಳೋಕೆ ಬಯಸೋ ಪ್ರಶ್ನೆಗಳಿರಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಯೋಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಾಗಿ ನಮಗೆ ತುಂಬ ರೂಲ್ಸ್ ಇವೆ, ತುಂಬಾನೇ ಒತ್ತಡ ಇದೆ, ತುಂಬ ಜವಾಬ್ದಾರಿಗಳಿವೆ. ನಾವು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನೇನೋ ಅಭಿಪ್ರಾಯಗಳಿರುತ್ತೆ. ನನಗೆ ಅದು ಇಷ್ಟ ಆಗಲ್ಲ. ಆದರೆ ಮಾತಾಡುವಾಗ ಅದು ಪದೇ ಪದೇ ಬರುತ್ತೆ. ಆದರೆ ಇವತ್ತಿನ ಹೆಣ್ಮಕ್ಳು ಬೆಳೀತಿದ್ದಾರೆ, ಕಲಿತಿದ್ದಾರೆ, ಮುಂದೆ ಬರ್ತಿದ್ದಾರೆ. ನಿಮ್ಮ ದೃಷ್ಟಿಕೋನದಲ್ಲಿ ಇವತ್ತಿನ ಹೆಣ್ಮಕ್ಳು ಎಲ್ಲಿದ್ದಾರೆ ಅಂತ ತಿಳಿಯೋಕೆ ಬಯಸ್ತೀನಿ. ನಿಜ ಹೇಳಿ. ಸಾಕಷ್ಟು ಜನ ಇಲ್ಲೇ ಇದ್ದಾರೆ ನೋಡಿ. ನಾವು ಈ ವಿಷಯನ ಅರ್ಥ ಮಾಡಿಕೊಂಡು ಅದನ್ನು ನಿಜಕ್ಕೂ ಮೆಚ್ಚಬೇಕು. ಈಗ ಲೈಫಲ್ಲಿ ಕೊನೆ ಪಕ್ಷ ಸೌಕರ್ಯಗಳನ್ನು ನೋಡೋದಾದರೆ ಹೆಣ್ಣುಮಕ್ಕಳ ಜೀವನ ಇವತ್ತಿರೋಷ್ಟು ಚೆನ್ನಾಗಿ ಹಿಂದೆಂದೂ ಇರಲಿಲ್ಲ. ಇಲ್ಲದಿದ್ದರೆ ಜಗತ್ತಲ್ಲಿ ಹೆಣ್ಣಾಗಿರೋದು ನಿಜಕ್ಕೂ ಕಷ್ಟ, ತುಂಬ ಕಷ್ಟ. ಸೌಕರ್ಯಗಳ ವಿಷಯದಲ್ಲಿ ಇವತ್ತು ನಮಗೆ ಸಿಕ್ಕಿರೋ ಸಾಕಷ್ಟು ಸೌಲಭ್ಯಗಳು ಟೆಕ್ನಾಲಜಿಗಳಿಂದಾಗಿ ಗಂಡು ಹೆಣ್ಣಿನ ಮಧ್ಯೆ ಇದ್ದ ಅಂತರವನ್ನು ಕಡಿಮೆ ಮಾಡಿದೆ. ಸಮಾನ ಅವಕಾಶ ಸಿಗ್ತಿದೆ. ಈ 21ನೇ ಶತಮಾನದಲ್ಲಿ
ನಮಗೆ ಸಿಕ್ಕಿರೋ ಸೌಲಭ್ಯಗಳಿಂದಾಗಿ. ಈ ಹಿಂದೆ ಯಾವತ್ತೂ ಕೂಡ ಹೆಣ್ಣುಮಕ್ಕಳಿಗೆ ಜೀವನ ಇಷ್ಟೊಂದು ಆರಾಮಾಗಿ ಮತ್ತು ಸುಲಭವಾಗಿ ಇರಲಿಲ್ಲ. ನೀವೆಲ್ಲ ಹೆಣ್ಣುಮಕ್ಕಳು ಇದನ್ನು ಸಂಭ್ರಮಿಸಬೇಕು. ಹಲೋ ನೋಡಿ, ನಾನು ಬರೀ ಸ್ಪೇಸ್ ಕ್ರಾಫ್ಟ್, ಕಂಪ್ಯೂಟರ್, ದೊಡ್ಡ ದೊಡ್ಡ ಟೆಕ್ನಾಲಜಿಗಳ ಬಗ್ಗೆ ಮಾತಾಡ್ತಿಲ್ಲ. ಅವೆಲ್ಲ ಇವೆ, ಖಂಡಿತ ಅವೆಲ್ಲ ದೊಡ್ಡ ವಿಷಯಗಳೇ. ಆದರೆ ನಾನು ಹೇಳ್ತಿರೋದು ಸಣ್ಣ ವಿಷಯಗಳ ಬಗ್ಗೆ. ನಲ್ಲಿ ತಿರುಗಿಸಿದರೆ ನೀರು ಬರುತ್ತೆ, ಇದು ಸಣ್ಣ ವಿಷಯ ಅಲ್ಲ. ಇಲ್ಲಾಂದರೆ ಒಂದು ಬಕೆಟ್ ನೀರಿಗಾಗಿ 2 ಮೈಲಿ ನಡಿಬೇಕಿತ್ತು, ಹೌದಲ್ವಾ? ದುರದೃಷ್ಟವಶಾತ್ ಇವತ್ತಿಗೂ ಕೆಲವರಿಗೆ ಆ ಕಷ್ಟ ಇದೆ. ಆದರೆ ಹೆಚ್ಚಿನ ಜನರಿಗೆ ಇದು ತುಂಬ ಸುಲಭ ಆಗಿಬಿಟ್ಟಿದೆ. ನಲ್ಲಿ ತಿರುಗಿಸಿದರೆ ನೀರು ಬರುತ್ತೆ, ಟಾಯ್ಲೆಟ್ ಫ್ಲಶ್ ಮಾಡಿದರೆ ಎಲ್ಲನೂ ಕ್ಲೀನ್ ಆಗುತ್ತೆ. ಇವೆಲ್ಲ ಸಣ್ಣ ವಿಷಯ ಅಲ್ಲ, ನಾವು ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ. ಸ್ವಲ್ಪ ಯೋಚನೆ ಮಾಡಿ, ಈ ಸೌಲಭ್ಯಗಳಿಲ್ಲದವರು ಪ್ರತಿದಿನ ಎಷ್ಟು ಕಷ್ಟಪಡ್ತಾರೆ ಅಂತ. ಹಾಗಾಗಿ ಜೀವನ ಮೊದಲಿಗಿಂತ ಈಗ ಚೆನ್ನಾಗಿದೆ, ಆದರೆ ಅನುಭವದಲ್ಲಿ ಅದನ್ನು ಅದ್ಭುತವಾಗಿ ಮಾಡ್ಕೋಬೇಕು, ಅದು ಮುಖ್ಯ. ನಮ್ಮ ಹೊರಗಿನ ಸೌಲಭ್ಯಗಳು ಮೊದಲಿಗಿಂತ ತುಂಬ ಚೆನ್ನಾಗಿವೆ, ಆದರೆ ಅನುಭವನ ಅದ್ಭುತ ಮಾಡ್ಕೊಂಡಿದ್ದೀವ? ದುರದೃಷ್ಟವಶಾತ್ ಇಲ್ಲ. ನಾವು ಅದನ್ನು ಅದ್ಭುತವಾಗಿ ಮಾಡ್ಕೋಬೇಕು. ಸೌಲಭ್ಯಗಳು ಇಷ್ಟೊಂದು ಚೆನ್ನಾಗಿರುವಾಗ ಅನುಭವನೂ ಅದ್ಭುತವಾಗಿರಬೇಕು ಅಲ್ವಾ? ನಮ್ಮ ಅನುಭವ ಈ ಸೌಲಭ್ಯಗಳ ಮೇಲೆ ಡಿಪೆಂಡ್ ಆಗಬಾರ್ದು. ಆದರೆ ಕನಿಷ್ಠ ಸೌಲಭ್ಯಗಳೇ ಇಲ್ಲದಿದ್ದರೆ ಆ ಸಣ್ಣ ಪುಟ್ಟ ವಿಷಯಗಳನ್ನು ಸರಿಪಡಿಸಿಕೊಳ್ಳೋದ್ರಲ್ಲೇ ಇಡೀ ಲೈಫ್ ಕಳೆದು ಹೋಗುತ್ತೆ. ಇವತ್ತು ಅದೆಲ್ಲ ನಮಗೆ ಸಿಕ್ಕಿದೆ. ಈಗ ಮನುಷ್ಯ ತನ್ನ ಒಳಗಡೆ ಹೇಗಿದ್ದಾನೆ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ನಾವು ಗಮನ ಹರಿಸಬೇಕು. ಆದರೆ ನಾವು ಅದಕ್ಕೆ ಅಷ್ಟೊಂದೇನು ಒತ್ತು ಕೊಟ್ಟಿಲ್ಲ. ಹೆಣ್ಣು ಮಕ್ಕಳು ಒಟ್ಟಿಗೆ ಸೇರಿ ಇನ್ನಷ್ಟು ಕಲಿಯೋಕೆ ನೋಡ್ತಿದ್ದಾರೆ. ಕಲಿಯಬೇಕಾದ ಮುಖ್ಯ ವಿಷಯ ಹೇಗಿರಬೇಕು ಅನ್ನೋದು. ಹೇಗಿರಬೇಕು? ಈಗ ನಾನು ಹೇಗಿದ್ದೀನಿ? ಸುಮ್ಮನೆ ಇಲ್ಲೇ ಕೂತು ಉಸಿರಾಡೋ ನನ್ನ ಅನುಭವ ಹೇಗಿದೆ? ಇದನ್ನು ಬದಲಾಯಿಸಿಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಅರಮನೆಯಲ್ಲಿ ಕೂರಿಸಿದ್ರೂ ಕಷ್ಟಪಡ್ತೀರ. ಅರಮನೆಯಲ್ಲಿದ್ದವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಲೋ, ಇವತ್ತಷ್ಟೇ ಅಲ್ಲ, ಇತಿಹಾಸದುದ್ದಕ್ಕೂ ಹೀಗೆ ಆಗಿದೆ. ಯಾಕಂದರೆ ಮನುಷ್ಯನ ಅನುಭವ ಸೃಷ್ಟಿಯಾಗೋದು ಒಳಗಿನಿಂದ. ಆ ಒಂದು ವಿಷಯನ ಸರಿ ಮಾಡಿಕೊಂಡ್ರೆ ನಾವೇ ಸೃಷ್ಟಿ ಮಾಡಿರೋ ಹೊರಗಿನ ವಿಷಯಗಳನ್ನು ಎಂಜಾಯ್ ಮಾಡಬಹುದು. ಯಾಕಂದರೆ ಇವತ್ತು ನಾವು ಸೌಲಭ್ಯ ಮತ್ತು ಸೌಕರ್ಯಗಳನ್ನು ಬಯಸ್ತಾ ಸೃಷ್ಟಿ ಮಾಡಿರೋ ಪ್ರತಿಯೊಂದಕ್ಕೂ ಈ ಭೂಮಿಯ ಮೇಲಿರುವ ಇತರೆ ಬೇರೆ ಬೇರೆ ಜೀವಿಗಳು ದೊಡ್ಡ ಬೆಲೆ ತೆತ್ತಿವೆ. ಒಂದು ಸೂಕ್ಷ್ಮಾಣುವಿನಿಂದ ಹಿಡಿದು ಹುಳ, ಕೀಟ, ಪಕ್ಷಿ, ಪ್ರಾಣಿ, ಮರ, ಗಿಡಗಳವರೆಗೆ ಪ್ರತಿಯೊಂದು ತುಂಬಾ ದೊಡ್ಡ ಬೆಲೆ ತೆತ್ತಿವೆ. ಬರೀ ಈ ಹಾಲನ್ನ ಕಟ್ಟೋಕೆ ನಮ್ಮ ಜೀವಕ್ಕೆ ಆಧಾರವಾಗಿರೋ ಎಷ್ಟೋ ಹುಳ, ಹುಪ್ಪಟೆ, ಕೀಟಗಳ ಮಾರಣ ಹೋಮನೇ ಆಗಿದೆ. ಹೀಗಿರುವಾಗ ನಾವು ಈ ಭೂಮಿನ ಸುಡ್ತಾ ಇದ್ದರೆ ಅದೊಂದು ಸಂಭ್ರಮದ ಯಜ್ಞ ಆಗಿರಬೇಕು, ಶವದಹನ ಅಲ್ಲ. ಯಾಕಂದರೆ ಹೆಚ್ಚಿನ ಜನ ರಸ್ತೆಯಲ್ಲಿ ಓಡಾಡೋದನ್ನು ನೋಡಿದರೆ ಸಾವಿನ ಮನೆಗೆ ಹೋಗ್ತಿದ್ದಾರೇನೋ ಅನಿಸುತ್ತೆ. ತಮ್ಮ ಡ್ರೀಮ್ ಕಾರ್ ಓಡಿಸ್ತಾ ಇರ್ತಾರೆ, ಆದರೆ ಯಾರು ಖುಷಿಯಾಗಿ ಓಡಿಸಲ್ಲ. ಯಾವುದೋ ಕದ್ದು ಕಾರ್ ಆಗಿದ್ರೆ ಅದು ಬೇರೆ. ತುಂಬ ಜನ ತಮ್ಮ ಡ್ರೀಮ್ ಕಾರ್ನಲ್ಲಿ ಕೂತಿದ್ರು ಮುಖ ಗಂಟು ಹಾಕ್ಕೊಂಡಿರ್ತಾರೆ. ಟ್ರಾಫಿಕ್ನಿಂದಾಗಿ ನಿಮ್ಮ ಡ್ರೀಮ್ ಕಾರ್ನಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕೂತು ಎಂಜಾಯ್ ಮಾಡೋ ಅಂತಾದರೆ ಸಿಟ್ಟಿನಿಂದ ಉರಿದು ಬೀಳ್ತೀರಾ. ಹಾಗಾಗಿ ಇದು ಬದಲಾಗಬೇಕು. ಸೌಕರ್ಯಗಳು ಹಿಂದಿಂದು ಇಷ್ಟು ಚೆನ್ನಾಗಿರಲಿಲ್ಲ, ಉಳಿದಿದ್ದನ್ನು ನಾವೇ ಅದ್ಭುತವಾಗಿಸ್ಕೋಬೇಕು ಅಲ್ವಾ? ಅದರಲ್ಲೇ ಸ್ವಲ್ಪ ಮುಂದೆ ಬಂದು ಈ ಪ್ರಶ್ನೆ ಕೇಳ್ತಿದ್ದೀನಿ. ಈಗ ನಾವು ಹೇಗಿರಬೇಕು ಅಂತ ಕಲಿಬೇಕು ಅಂದ್ರಿ. ನಾವೆಲ್ಲರೂ ಸುಮ್ಮನೆ ಒಂದು ದಿಕ್ಕಿನಲ್ಲಿ ಓಡ್ತಾ ಇದ್ದೀವಿ ಅನ್ಸಲ್ವಾ? ಹಾಗೆ ಓಡ್ತಾ ನಾವು ಉಸಿರಾಡೋದನ್ನೇ ಮರ್ತಿದ್ದೀವಿ, ಬದುಕ್ತಾನೇ ಇಲ್ಲ ಅನ್ಸಲ್ವಾ? ವೇಗವಾಗಿ ಓಡ್ತಾ ನಮ್ಮನ್ನೇ ಕಳ್ಕೊತಿದ್ದೀವಿ ಅನ್ಸುತ್ತಾ? ಅದು ಯುವಜನರು ಇರಬಹುದು, ದೊಡ್ಡವರು ಇರಬಹುದು, ಅಥವಾ ಏನೋ ಗೊತ್ತಿಲ್ಲ, ನಾವು ಯಾವಾಗಲೂ ಓಡ್ತಿದ್ದೀವಿ ಅನ್ಸಲ್ವಾ? ತುಂಬ ವೇಗವಾಗಿ ಓಡ್ತಾ ಓಡ್ತಾ ಸುಮ್ಮನೆ ಉಸಿರಾಡೋದನ್ನೇ ಮರೆತುಬಿಟ್ಟಿದ್ದೀವಿ ಅನ್ಸಲ್ವಾ? ಇಲ್ಲ, ಉಸಿರಾಡ್ತಿದ್ದಾರೆ, ಇಲ್ಲಾಂದರೆ ಬೇರೆ ಎಲ್ಲೋ ಇರ್ತಿದ್ರು. ನೀವು ಹೇಳ್ತಿರೋದು ಅರ್ಥ ಆಗ್ತಿದೆ. ತಮ್ಮ ಉಸಿರಾಟನ ಎಂಜಾಯ್ ಮಾಡ್ತಿಲ್ಲ ಅಂತ. ಖಂಡಿತ ಮಾಡ್ತಿಲ್ಲ. ಯಾಕಂದರೆ ಉಸಿರಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಡಾಕ್ಟ್ರ್ ಚೆಕ್ ಮಾಡಿ ಉಸಿರಾಡ್ತಿದ್ದಾರೋ ಇಲ್ವೋ ಅಂತ ಹೇಳಬೇಕು. ಇದು ಯಾಕಂದರೆ ಮೂಲತಃ ಜೀವನದ ಮೇಲೆ ನಿಮ್ಮ ಫೋಕಸ್ ಹೊರಟು ಹೋಗಿದೆ. ನಿಮ್ಮ ಫೋಕಸ್ ಏನಿದ್ರೂ ತಲೆಯೊಳಗಿನ ಗೋಜಲಿನ ಮೇಲಿದೆ. ತಲೆಯೊಳಗೆ ನಡೀತಿರೋ ಅಸಂಬದ್ಧನೇ ಜೀವನ ಅಂದ್ಕೊಂಡಿದ್ದೀರಿ. ಅದು ಜೀವನ ಅಲ್ಲ, ಅದು ನಿಮ್ಮ ಡ್ರಾಮಾ. ನಿಮ್ಮ ಡ್ರಾಮಾನೇ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ, ಇನ್ನು ಜೀವನನ ಹೇಗೆ ನಡೆಸ್ತೀರಿ? ಯಾಕಂದರೆ ಆ ಡ್ರಾಮಾಗೆ ನೀವೇ ಡೈರೆಕ್ಟ್ರು, ನೀವೇ ಪ್ರೊಡ್ಯೂಸರು, ನೀವೇ ಸೈಡ್ ಆ್ಯಕ್ಟರ್ಸ್, ಎಲ್ಲ ನೀವೇ. ಆ ಸ್ಟುಪಿಡ್ ಡ್ರಾಮಾ ನಿಮ್ಮ ಇಷ್ಟದಂತೆ ನಡಿಬೇಕು.
ಅದರ ಹೊರಗಿನ ಪ್ರಪಂಚಕ್ಕೆ ಬಂದಾಗ ನೀವೇನೋ ಮಾಡ್ತೀರಾ, ನಾನೇನೋ ಮಾಡ್ತೀನಿ. ನೀವು ಮಾಡಿದ್ದು ನನಗೆ ಇಷ್ಟ ಆಗದೇ ಇರಬಹುದು, ಅವನು ಮಾಡಿದ್ದು ಬೇಡವಾಗಿರಬಹುದು. ಇಲ್ಲಿ ಸಾವಿರಾರು ಜನರು ಇರ್ತಾರೆ, ಅವರೆಲ್ಲ ಹೊರಗಿನ ಪ್ರಪಂಚದಲ್ಲಿ ಏನೇನೋ ಮಾಡ್ತಾರೆ. ಆದರೆ ನಿಮ್ಮ ಒಳಗಡೆ ನಿಮ್ಮ ಡ್ರಾಮಾನೇ ನಿಮ್ಮಿಷ್ಟದಂತೆ ನಡೀತಿಲ್ಲ ಅಂದರೆ ನೀವೊಬ್ಬ ಕೆಟ್ಟ ಆ್ಯಕ್ಟರ್, ಕೆಟ್ಟ ಪ್ರೊಡ್ಯೂಸರ್, ಕೆಟ್ಟ ಡೈರೆಕ್ಟರ್. ಎಲ್ಲದರಲ್ಲೂ ಹೀಗೆ ಆಗಿರ್ತೀರಿ. ಅದನ್ನು ಸರಿ ಮಾಡಬೇಕಿದೆ. ನಿಮ್ಮ ಡ್ರಾಮಾ, ನಿಮ್ಮ ಕನಸಾದರೂ ಚೆನ್ನಾಗಿ ನಡಿಬೇಕು. ನಿಜ ನಿಜ. ಅದು ಏನಾಗುತ್ತೆ ಅಂದರೆ, ಕೆಲವು ದಿನ ನಾನು ಎದ್ದಾಗ ಒಳ್ಳೆ ಎನರ್ಜಿ ಇರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಆದರೆ ಇನ್ನು ಕೆಲವು ದಿನ ನನಗೆ ಅಂದರೆ ಸೂರ್ಯ ಹುಟ್ಟಿದ ದಿನಗಳಲ್ಲ, ಆ ದಿನಾನ. ನನ್ನ ಪ್ರಕಾರ ಸೂರ್ಯ ಯಾವಾಗಲೂ ಬೆಳಗ್ತಿರ್ತಾನೆ. ನಾನು ಲೈಫನ್ನು ಹಾಗೆ ನೋಡ್ತೀನಿ. ಸೂರ್ಯ ಬೆಳಗ್ತಾನೆ, ಮಧ್ಯ ಮೋಡಗಳು ಬಂದರೂ ಮತ್ತೆ ಸೂರ್ಯ ಹೊರಬಂದಾಗ ಬೆಳಕಿನ ಬೆಲೆ ಅರ್ಥ ಆಗತ್ತೆ ಅಲ್ವಾ? ನಾನು ಜೀವನನ ಹಾಗೆ ನೋಡೋಕೆ ಇಷ್ಟಪಡ್ತೀನಿ. ಆದರೆ ನಾನು ನನ್ನ ಅನುಭವದಿಂದ ಮತ್ತೆ ಈಗಿರೋ ಪರಿಸ್ಥಿತಿಯಿಂದ ಹೇಳ್ತಿದ್ದೀನಿ. ನನಗೀಗ 3.5 ವರ್ಷದ ಮಗಳಿದ್ದಾಳೆ. ಅವಳೇ ನನ್ನ ಜೀವನದ ಖುಷಿ. ಆದರೆ ನಾನು ಯಾವಾಗಲೂ ಆತಂಕದಲ್ಲಿರ್ತೀನಿ. ಒಂದಿನ ನಮ್ಮಪ್ಪ ಕೇಳಿದ್ರು, ತಾಯಿ ಆಗಿರೋದು ಹೇಗೆ ಅನ್ನಿಸ್ತಿದೆ ಅಂತ. ನಾನು ಖುಷಿ ಮತ್ತೆ ಆತಂಕ ಎರಡೂ ಇದೆ ಅಂದೆ. ನಾನು ಯಾವಾಗಲೂ ಚಿಂತೆ ಮಾಡ್ತಿರ್ತೀನಿ, ನಾನು ಒಳ್ಳೆ ತಾಯಿನಾ, ನಾನು ಒಳ್ಳೆ ತಾಯಿ ಆಗಬೇಕಾ, ನಾನು ಸರಿಯಾದನ್ನು ಹೇಳ್ಕೊಡ್ತಿದ್ದೀನಾ ಅಂತ. ನನಗಾಗ್ಲಿ ಅಥವಾ ಇವತ್ತಿನ ಯಾವುದೇ ತಂದೆ ತಾಯಿಗಳಿಗಾಗ್ಲಿ ನಿಮ್ಮ ಸಲಹೆ ಏನು? ಯಾಕಂದ್ರೆ ಮಕ್ಕಳು ತುಂಬಾ ಮುದ್ದಾಗಿರ್ತಾರೆ, ಅವರಿಗೆ ಎಲ್ಲದ್ರ ಬಗ್ಗೆ ಕುತೂಹಲ ಇರುತ್ತೆ, ಎಲ್ಲದರಲ್ಲೂ ತೊಡಗಿಕೊಳ್ತಿರ್ತಾರೆ. ಆದ್ರೆ ಕನಿಷ್ಠ ಮೊದಲ ಕೆಲವು ವರ್ಷಗಳ ಕಾಲ ಅವರು ನಿಮ್ಮ ಮೂಲಕನೇ ಜೀವನಾನ ಕಲಿಯೋದು, ಆಮೇಲೆ ಅವರಷ್ಟಕ್ಕೆ ಕಲಿತಾರೆ. ಆದ್ರೆ ನಾವು ಒಳ್ಳೆ ತಂದೆ ತಾಯಿನಾ ಅಂತ ಚಿಂತೆ ಮಾಡೋರ್ಗೆ ನೀವು ಏನ್ ಸಲಹೆ ಕೊಡ್ತೀರಿ? ಆತಂಕ ಪಡೋ ಪೋಷಕರು ಒಳ್ಳೆಯ ಪೋಷಕರಲ್ಲ. ಅದರಲ್ಲಿ ಆತಂಕನ ತೆಗೆದು ಹಾಕೋಕ್ಕಾಗಲ್ಲ ಅಂತ ನೀವು ಒಪ್ತೀರಿ? ಆ ವಿಷಯಕ್ಕೆ ಬರ್ತೀನಿ. ನನಗೆ ಗಂಡು ಮಗು ಅಲ್ಲ, ಹೆಣ್ಣು ಮಗು ಆಯಿತು ಅಂತ ಖುಷಿ ಆಯಿತು. ಯಾಕಂದರೆ ನಾನು 10 ವರ್ಷದವನಾಗಿದ್ದಾಗ ಏನೇನೋ ತುಂಟಾಟ ಮಾಡ್ತಿದ್ದೆ. ನನ್ನ ಮಗುನು ಹೀಗೆ ಮಾಡಿದರೆ ಏನು ಮಾಡೋದು ಅಂದ್ಕೊಳ್ತಿದ್ದೆ. ಪುಣ್ಯಕ್ಕೆ ಹೆಣ್ಣು ಮಗು ಆಯಿತು, ಅವಳು ಅದನ್ನೆಲ್ಲ ಮಾಡಲೇ ಇಲ್ಲ. ನಾನು ಎಷ್ಟೋ ಸಲ ತುಂಬ ಡೇಂಜರಸ್ ಆಗಿದ್ದೆಲ್ಲ ಮಾಡ್ತಿದ್ದೆ, ತುಂಬ ಡೇಂಜರಸ್ ಆಗಿತ್ತು. ಆದರೆ ಯಾರಿಗೂ ನನ್ನನ್ನು ತಡೆಯೋಕೆ ಆಗ್ತಿರಲಿಲ್ಲ. ಈಗ ನೀವು ಲೈಫನ್ನು ಹೀಗೆ ನೋಡೋಕೆ ಇಷ್ಟಪಡ್ತೀನಿ ಅಂದ್ರಿ, ಅದನ್ನು ನೀವು ಬಿಡಬೇಕು. ಜೀವನದ ಬಗ್ಗೆ ತುಂಬ ಮುಖ್ಯವಾದ ವಿಷಯ ಏನಂದರೆ ಅದನ್ನು ಹೇಗಿದೆಯೋ ಹಾಗೆ ನೋಡೋದು. ನನ್ನಿಷ್ಟದಂತೆ, ನಿಮ್ಮಿಷ್ಟದಂತೆ, ಇನ್ಯಾರದ್ದೋ ಇಷ್ಟದಂತೆ ಅಲ್ಲ. ಇದೇ ದೊಡ್ಡ ಸಮಸ್ಯೆ. ಈ ಹಾಲಿನಲ್ಲಿ 1,000 ಪ್ರಪಂಚ ಇದೆ. ಪ್ರತಿಯೊಬ್ಬರ ತಲೆಯಲ್ಲೂ ಅವರದ್ದೇ ಒಂದು ಪ್ರಪಂಚ ಇದೆ. ಒಂದಿನ ಡಿಕ್ಕಿ ಹೊಡೆಯುತ್ತೆ. ಜೀವನನ ಹೇಗಿದೆಯೋ ಹಾಗೆ ನೋಡೋದು ತುಂಬ ಮುಖ್ಯ. ಜೀವನನ ಹೇಗಿದೆಯೋ ಹಾಗೆ ನೋಡಿದರೆ ಮಾತ್ರ ಯಾವುದೇ ಕಷ್ಟ ಇಲ್ಲದ ನೀವು ಲೈಫ್ನಲ್ಲಿ ಮುಂದೆ ಸಾಗಬಹುದು. ನಾನು ನನ್ನಿಷ್ಟದ ಹಾಗೆ ನೋಡಿದರೆ ನಿಮ್ಮ ಗೋಡೆಗೆ ಡಿಕ್ಕಿ ಹೊಡಿತೀನಿ, ನೀವು ನಿಮ್ಮಿಷ್ಟದ ಹಾಗೆ ನೋಡಿದರೆ ನನ್ನ ಗೋಡೆಗೆ ಡಿಕ್ಕಿ ಹೊಡಿತೀರಿ. ಇಲ್ಲ, ಅದನ್ನು ಹೇಗಿದೆಯೋ ಹಾಗೆ ನೋಡಬೇಕು. ನಮಗೆ ಕಣ್ಣು ಕೊಟ್ಟಿರೋದು ನಮಗೆ ಬೇಕಾದ್ದನ್ನು ನೋಡೋಕಲ್ಲ, ಅಲ್ಲಿ ಏನಿದೆಯೋ ಅದನ್ನು ನೋಡೋಕೆ. ಹಲೋ, ಹೇಗಿದೆಯೋ ಹಾಗೆ ಒಪ್ಕೊಳ್ಳಿ ಅಂತನಾ? ಇಲ್ಲ, ಅದನ್ನು ಫಿಲಾಸಫಿ ಮಾಡಬೇಡಿ. ಇದೊಂದು ಜೀವಂತ ಪ್ರಕ್ರಿಯೆ. ನೀವು ಅಲ್ಲಿ ಏನಿದೆಯೋ ಅದನ್ನು ನೋಡಬೇಕು. ನೀವು ಅವರು ಗ್ರೇಟ್, ಅವರು ಸುಂದರವಾಗಿದ್ದಾರೆ, ಅವರು ಹೀಗಿದ್ದಾರೆ, ಒಳ್ಳೆಯವರು, ಕೆಟ್ಟವರು, ಅವರು ಚೆನ್ನಾಗಿಲ್ಲ, ಇಲ್ಲ, ಏನಿದೆಯೋ ಅದನ್ನು ಮಾತ್ರ ನೋಡಬೇಕು. ನಿಮ್ಮ ಕಣ್ಣುಗಳು ಒಂದು ಕ್ಯಾಮರಾ ಇದ್ದ ಹಾಗೆ ಅಂತಿದ್ದೀನಿ. ಕ್ಯಾಮರಾ ಅಲ್ಲಿ ಏನಿದೆಯೋ ಅದನ್ನು ಸೆರೆ ಹಿಡಿಯಬೇಕು, ತನ್ನಷ್ಟಕ್ಕೆ ಫೋಟೋಶಾಪ್ ಮಾಡಬಾರ್ದು. ಈಗ ನೀವು ನಿಮ್ಮ ಹಳೆಯ ನೆನಪುಗಳು ತುಂಬಿ ಹೋಗಿರೋದ್ರಿಂದ ಏನೇ ನೋಡಿದ್ರು ಅದನ್ನು ಫೋಟೋಶಾಪ್ ಮಾಡ್ತೀರಾ. ನಾನು ಹೇಳ್ತಿರೋದು, ನಾನು ಫಿಲ್ಟರ್ ಹಾಕ್ತೀನಿ. ಅದಕ್ಕಿಂತಲೂ ಹೆಚ್ಚಾಗಿ ಇದು ಫೋಟೋಶಾಪ್. ಫಿಲ್ಟರ್ ಬರೀ ಬಣ್ಣ ಬದಲಾಯಿಸುತ್ತೆ, ಆದರೆ ನೀವು ಅದರ ಆಕಾರವನ್ನೇ ಬದಲಾಯಿಸ್ತೀರಿ. ಹಾಗಾದ್ರೆ ನೀವು ತಂದೆ ತಾಯಿಗೆ ಏನು ಸಲಹೆ ಕೊಡ್ತೀರಾ? ನೋಡಿ, ನಿಮಗೆ ಮಗುವಾದಾಗ ಮೊದಲನೆಯದಾಗಿ ನಾನು ಮಗುವಿಗೆ ಏನಾದರೂ ಕಲಿಸಬೇಕು ಅನ್ನೋ ಯೋಚನೆಯನ್ನು ಬಿಡಿ. ನೀವು ಅದ್ಭುತ ಹೆಣ್ಣುಮಗಳು ಅಂತ ಗೊತ್ತು, ಆದರೆ ನೀವು ಮತ್ತು ನಿಮ್ಮ ಮಗಳ ಮಧ್ಯೆ, ಅವಳ ಹೆಸರೇನು? ರಾಹ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಖುಷಿಯಾಗಿದ್ದಾರೆ? ಅವಳೇ. ಹಾಗಾದರೆ ಜೀವನಕ್ಕೆ ಯಾರು ಸಲಹೆ ಕೊಡಬೇಕು? ಅವಳೇ. ಮತ್ತೆ ಅವಳಿಗೆ ಪಾಠ ಹೇಳ್ಕೊಡೋಕೇನಿದೆ? ನೀವು ಅವಳ ಮಾತು ಕೇಳಬೇಕು, ಅವಳನ್ನು ಗಮನಿಸಬೇಕು. ಮಗು ಹೇಗಿರುತ್ತೆ ಅಂತ ನೋಡಿ, ಯಾಕಂದ್ರೆ ಮಗು ಜೀವನಕ್ಕೆ ನಿಮಗಿಂತ ಹೆಚ್ಚು ಹತ್ತಿರವಾಗಿರುತ್ತೆ. ಅಂದ್ರೆ ಈಗ ನೀವು ಹೇಳ್ತಿರೋದು ನಾನು ಅವಳಿಂದ ಸಲಹೆ ತಗೋಬೇಕು ಅಂತ?
ಜೀವನ ಅಂದರೆ ಹೇಗಿರಬೇಕು ಅಂತ ಅವಳಿಂದ ಕಲಿಬೇಕು. ಯಾಕಂದರೆ ಅವಳು ಬರೀ ಜೀವ, ನೀವು ಮೆಂಟಲ್ ಕೇಸ್ ಆಗಿದ್ದೀರಿ. Yeah. ನಾನು ಬರೀ ನಿಮಗೆ ಹೇಳ್ತಿಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಹೌದು, ನಾ ಅದನ್ನ ಒಪ್ತೀನಿ. ಅವರೆಲ್ಲರೂ ಮೆಂಟಲ್ ಕೇಸ್. ತಲೆಯಲ್ಲಿ ಅವರದ್ದೇ ಏನೋ ಓಡ್ತಿರುತ್ತೆ, ಅದನ್ನು ತಮ್ಮದೇ ರೀತಿಯಲ್ಲಿ ನೋಡ್ತಾರೆ. ನಿಮ್ಮದೇ ರೀತಿಯಲ್ಲಿ ನೋಡ್ತಿದ್ರೆ ಅದನ್ನು ಭ್ರಮೆ ಅಂತಾರೆ. ಅದೊಂಥರ ಮಾನಸಿಕ ಕಾಯಿಲೆ. ಸರಿಯಾದ ಮಾನದಂಡಗಳ ಪ್ರಕಾರ ನೋಡೋದಾದರೆ 99% ಜನ ಮೆಂಟಲ್ ಆಸ್ಪತ್ರೆಗೆ ಸೇರಬೇಕು. ಆದರೆ ಅಷ್ಟು ಆಸ್ಪತ್ರೆ ಇಲ್ಲದೆ ಇರೋದ್ರಿಂದ ಅವರನ್ನು ಹೊರಗಡೆ ಬಿಟ್ಟಿದ್ದೀವಿ. ಆದರೆ ನಾನು ಹೇಳ್ತಿರೋದು, ಅವರೆಲ್ಲ ಚಿಕ್ಕವರಿದ್ದಾಗ, ಅಂದರೆ 3.5 ವರ್ಷ ಅಷ್ಟೇ ಅಲ್ಲ, 5, 6, 7 ವರ್ಷದವರಾಗಿದ್ದಾಗ ಅವರೆಲ್ಲರೂ ಆನಂದದಲ್ಲಿ ಪುಟೀತಿದ್ರು. ಸುಮ್ಮನೆ ಕೂರಿಸೋಕ್ಕಾಗ್ತಿರಲಿಲ್ಲ. ಅವರಿಗೂ ಮಕ್ಕಳಿದ್ದಾರೆ, ಗೊತ್ತಿರುತ್ತೆ. ಚಿಕ್ಕವರಿದ್ದಾಗ ನಿಮ್ಮನ್ನು ಅಳಿಸಬೇಕು ಅಂದರೆ ಕಷ್ಟಪಡಬೇಕಿತ್ತು. ಇವತ್ತು ನಿಮ್ಮನ್ನು ನಗಿಸಬೇಕು ಅಂದರೆ ಕಷ್ಟಪಡಬೇಕು, ತುಂಬ ಕಷ್ಟ. ನಾನೊಂದು ಜೋಕ್ ಹೇಳಲ್ಲ? ಖಂಡಿತ ಹೇಳಿ. ಓಕೆನಾ? ಖಂಡಿತ. ಒಂದಿನ ಶಂಕರನ್ ಪಿಳ್ಳೆ ತನ್ನ ಮನೆ ಹಿತ್ತಲಲ್ಲಿ ಜೋಲು ಮುಖ ಇಟ್ಕೊಂಡು ಬೇಜಾರಿಂದ ಕೂತಿದ್ದ. ಅವನ ಪಕ್ಕದ ಮನೆಯವನು ಬಂದು ಕೇಳ್ದ, ಏನಪ್ಪ ಸಮಸ್ಯೆ, ಏನೋ ಪ್ರಪಂಚನೇ ಮುಳುಗಿ ಹೋಯ್ತು ಅನ್ನೋ ಥರ ಕೂತಿದ್ದೀಯಲ್ಲ ಅಂತ. ಅದಕ್ಕೆ ಏನಿಲ್ಲ, ಹೆಣ್ಣು ಮಕ್ಕಳು ಕೇಳುವಂಥ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟೆ ಅಂದ. ಏನು ಪ್ರಶ್ನೆ? ನನ್ನ ಹೆಂಡತಿ ಬಂದು ಕೇಳಿದ್ಲು, ನನಗೆ ವಯಸ್ಸಾಗಿ ದಪ್ಪಗಾಗಿ ನೋಡೋಕೆ ಚೆನ್ನಾಗಿಲ್ಲದೆ ಇದ್ದರೂ ನನ್ನನ್ನು ಪ್ರೀತಿಸ್ತೀಯಾ ಅಂತ. ಅದಕ್ಕೆ ಪಕ್ಕದ ಮನೆಯವನು, ಅದರಲ್ಲೇನು, ಹೌದು ಪ್ರೀತಿಸ್ತೀನಿ ಇಂದಿದ್ರೆ ಆಗಿತ್ತಲ್ಲ. ನಾನು ಪ್ರೀತಿಸ್ತಾನೇ ಇದ್ದೀನಲ್ಲ ಅಂದ್ಬಿಟ್ಟೆ. ನಾನೀಗ ಟಾಪಿಕ್ನ ಸ್ವಲ್ಪ ಬದಲಾಯಿಸಿ ನಾವೀಗ ಬದುಕ್ತಿರೋ ಈ ಇಂಟರ್ನೆಟ್ ಯುಗದ ಕಡೆಗೆ ಬರ್ತೀನಿ. ಇವತ್ತು ಆನ್ಲೈನ್ನಲ್ಲಿ ಎಲ್ಲರ ಬಗ್ಗೆನೂ ಸುಲಭವಾಗಿ ಅಭಿಪ್ರಾಯಗಳು ಸಿಗುತ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ತೀರಾ? ನಾನು ಬೇರೆಯವರ ಅಭಿಪ್ರಾಯಗಳಿಂದ ಆದವನಲ್ಲ. ಕೆಲವರು ನನ್ನನ್ನು ದೇವರು ಅಂತಾರೆ, ಅದರಿಂದ ಇಂಪ್ರೆಸ್ ಆಗಲ್ಲ. ಕೆಲವರು ಕೆಟ್ಟವನು ಅಂದ್ಕೋತಾರೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾನಾಗಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತು. ನನ್ನ ಪ್ರತಿ ಹೆಜ್ಜೆ, ಪ್ರತಿ ಉಸಿರು ಅರಿವಿನಿಂದ ಆಗುತ್ತಿದೆ. ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಆದರೆ ಬೇರೆಯವರಿಗೆ ಇದೊಂದು ಸಮಸ್ಯೆ. ನೋಡಿ, ನೀವು ಕಲಿಬೇಕಿರೋ ಮೊದಲ ವಿಷಯ ಅಂದರೆ, ಇದನ್ನು ಅರ್ಥ ಮಾಡಿಕೊಳ್ಳೋದು ಜನರಿಗೆ ತುಂಬ ಕಷ್ಟ. ಈ ಹಂತಕ್ಕೆ ಬರೋಕ್ಕೆ ತುಂಬ ಶಿಸ್ತು ಬೇಕು. ನಾನು ನಿಮ್ಮ ಜೊತೆ ಹೀಗೆ ಕೂತ್ರೆ, ನೀವು ನನ್ನ ಜೊತೆ 20, 30, 40 ವರ್ಷ ಕೂತಿದ್ರೂ ನಿಮ್ಮ ಬಗ್ಗೆ ಯಾವುದೇ ಅಭಿಪ್ರಾಯ ಹೊಂದಲ್ಲ. ಯಾಕಂದರೆ ನಿಮ್ಮ ಬಗ್ಗೆ ಅಭಿಪ್ರಾಯ ಮೂಡ್ತು ಅಂದರೆ ನನ್ನ ಕೆಲಸ ಸೋತ ಹಾಗೆ. ನನ್ನ ಕೆಲಸ ಮನುಷ್ಯರ ರೂಪಾಂತರಣೆ. ಅಲಿಯ ಅಂದರೆ ಹೀಗೆ ಅಂದ್ಕೊಂಡ್ರೆ ನನ್ನ ಕೆಲಸನ ನಾನೇ ಹಾಳು ಮಾಡಿಕೊಂಡೆ ಹಾಗೆ. ನೋಡಿ, ನನ್ನ ಕೆಲಸ ಮನುಷ್ಯರನ್ನು ರೂಪಾಂತರಿಸೋದು. ಅವರು ಯಾರಾದರೂ ಆಗಿರಲಿ, ಎಲ್ಲಿಂದಲಾದರೂ ಬಂದಿರಲಿ, ಅವರು ಬಯಸಿದರೆ ತಮ್ಮನ್ನು ರೂಪಾಂತರಿಸ್ಕೋಬಹುದು. ಹಾಗಾಗಿ ನಾನು ಈ ಕಠಿಣ ಶಿಸ್ತನ್ನು ಅನುಸರಿಸ್ತೀನಿ. 30-40 ವರ್ಷಗಳಿಂದ ಪ್ರತಿದಿನ ನನ್ನ ಜೊತೆಲೇ ಇದ್ದು ಕೆಲಸ ಮಾಡ್ತಿರೋರ ಬಗ್ಗೆನೂ ನಾನು ಯಾವುದೇ ಅಭಿಪ್ರಾಯ ಹೊಂದಿಲ್ಲ. ಅವರನ್ನು ನೋಡಿದಾಗ ಆ ಕ್ಷಣದಲ್ಲಿ ಹೇಗಿದ್ದಾರೋ ಹಾಗೇ ನೋಡ್ತೀನಿ. ಇದಕ್ಕೆ ತುಂಬ ಶ್ರಮ ಬೇಕು. ಇದು ಪ್ರತಿಯೊಬ್ಬರೂ ಮಾಡಬೇಕಾದ ಕೆಲಸ. ಯಾರನ್ನಾದರೂ ನೋಡಿದಾಗ ಅವರು ಇವತ್ತು ಹೇಗಿದ್ದಾರೆ ಅಂತ ನೋಡಬೇಕು, ನಿನ್ನೆ ಏನಾಗಿದ್ರು ಅಂತ ನೋಡೋದಲ್ಲ. ನೋಡಿ, ಎಷ್ಟೋ ಕಂಪನಿಗಳಲ್ಲಿ ಇದನ್ನು ಚೇಂಜ್ ಮಾಡ್ತಿದ್ದೀವಿ. ನಾವೀಗ ಅವರ ಆ ವಿಭಾಗದ ಹೆಸರನ್ನು ಬದಲಾಯಿಸ್ತಿದ್ದೀವಿ. ಅದನ್ನು ಏನಂತಾರೆ, ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ವಿಭಾಗ. ನಾನು ಆ ಹೆಸರನ್ನು ಬದಲಾಯಿಸ್ತಿದ್ದೀನಿ, ಹ್ಯೂಮನ್ ಪೊಟೆನ್ಷಿಯಲ್ ಅಂತ. ಯಾಕಂದರೆ ಮನುಷ್ಯ ಅಂದರೆ ಒಂದು ಸಾಧ್ಯತೆ. ಅದನ್ನು ಅದರ ಪೂರ್ಣ ಸಾಧ್ಯತೆಗೆ ಪೋಷಿಸ್ತೀರಾ? ನೋಡಿ, ನಿಮ್ಮನ್ನು ಅಗೌರವಿಸ್ತಿಲ್ಲ, ನೀವು ತುಂಬ ಒಳ್ಳೆ ನಟಿ. ಆದರೆ ಇಡೀ ಬೆಂಗಳೂರಲ್ಲಿ ನಿಮ್ಮ ಹಾಗೆ ಆಗಬಲ್ಲ ಸಾವಿರಾರು ಜನ ಇರಬಹುದು. ಆದರೆ ಅವರು ನಿಮ್ಮ ಹಾಗೆ ಆಗಲಿಲ್ಲ. ಯಾಕಂದರೆ ಯಾರೂ ಪೋಷಿಸಲಿಲ್ಲ, ಆ ಥರದ ವಾತಾವರಣ ಇರಲಿಲ್ಲ. ಖಂಡಿತ ಹೌದು. ಆ ಸಾಧ್ಯತೆಗೆ ಬೇಕಾದ ಪೋಷಣೆ ಸಿಗಲಿಲ್ಲ. ಜಗತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ನಿಜ. ಇವತ್ತು ನಾವೇನೇ ಆಗಿದ್ರೂ ಕೂಡ ಅದು ಸರಿಯಾದ ಸಮಯಕ್ಕೆ ನಮಗೆ ಅನೇಕ ವಿಷಯಗಳು ಒದಗಿದ್ರಿಂದ ನಮ್ಮ ಸಾಮರ್ಥ್ಯನೂ ಇರತ್ತೆ. ಆದರೂ ಸದ್ಯ ನಾವು ಇರೋ ಕಾಲಘಟ್ಟನೂ ಅದಕ್ಕೆ ಕಾರಣ. 1000 ವರ್ಷಗಳ ಹಿಂದೆ ನೀವು ಇಲ್ಲಿ ಹುಟ್ಟಿದ್ರೆ ನಟಿಯಾಗಿರ್ತಿರ್ಲಿಲ್ಲ, ಇನ್ನೇನೋ ಆಗಿರ್ತಿದ್ರಿ. ಹಾಗಾಗಿ ಎಷ್ಟೋ ವಿಷಯಗಳು ನಮ್ಮನ್ನು ಪೋಷಿಸುತ್ತವೆ. ಆ ಪೋಷಣೆನ ಪ್ರತಿ ಮನುಷ್ಯನಿಗೂ ಕೊಡೋಕೆ ಸಾಧ್ಯ ಆದರೆ ಅದನ್ನೇ ಸಮಾನ ಅವಕಾಶ ಅನ್ನೋದು. ನಾವು ಮನುಷ್ಯರ ಮಧ್ಯೆ ಸಮಾನತೆ ತರೋಕೆ ಆಗಲ್ಲ, ಆದರೆ ಸಮಾನ ಅವಕಾಶಗಳನ್ನು ಸೃಷ್ಟಿಸಬೇಕು. ಅಂದರೆ ಸ್ವರೂಪಾಂತರಣೆ ಅನ್ನೋದು ಆ ಸಾಧ್ಯತೆ. ಇವತ್ತು ನೀವು ಏನೇ ಆಗಿರಿ, ನಾಳೆ ನೀವು ಬಯಸಿದರೆ
ನಿಮ್ಮೊಳಗೆ ಒಬ್ಬ ಅದ್ಭುತವಾದ ಅಸಾಮಾನ್ಯನಾದ ಮನುಷ್ಯ ಆಗಬಹುದು. ಹಾಗಾಗಿ ನನ್ನ ಸುತ್ತ ಇರೋರ ಬಗ್ಗೆ ಯಾವುದೇ ಅಭಿಪ್ರಾಯ ಹೊಂದಲ್ಲ. 20, 30, 40 ವರ್ಷಗಳಿಂದ ಪರಿಚಯ ಇದ್ದರೂ ಸಹ ಯಾವುದೇ ಅಭಿಪ್ರಾಯ ಹೊಂದಲ್ಲ. ಇದಕ್ಕೆ ಒಂದು ರೀತಿಯ ಶಿಸ್ತು ಬೇಕು. ಪ್ರತಿಯೊಬ್ಬರೂ ಇದರ ಮೇಲೆ ಕೆಲಸ ಮಾಡಬೇಕು. ಯಾಕಂದರೆ ಯಾರ ಬಗ್ಗೆನೂ ಅಭಿಪ್ರಾಯ ಹೊಂದಿದ ತಕ್ಷಣ ಆ ಮನುಷ್ಯನನ್ನು ಕ್ಲೋಸ್ ಮಾಡಿದ ಹಾಗೆ, ಅದು ಸಮಾಧಿ ಇದ್ದ ಹಾಗೆ, ಅದನ್ನು ಮುಚ್ಚಿಬಿಟ್ರಿ. ಅಲ್ಲಿ ಬೇರೆ ಸಾಧ್ಯತೆ ಇಲ್ಲ. ಮನುಷ್ಯ ಅಂದರೆ ಒಂದು ಸಾಧ್ಯತೆ. ಮನುಷ್ಯ ಸಂಪನ್ಮೂಲ ಅಲ್ಲ. ಸಂಪನ್ಮೂಲ ಅಂದರೆ ಅದಕ್ಕೆ ಒಂದಿಷ್ಟು ಗುಣಲಕ್ಷಣ ಇರುತ್ತೆ. ನೀವು ಅದನ್ನು ಒಂದು ರೀತಿಯಲ್ಲಿ ಬಳಸ್ಕೋಬಹುದು. ಆದರೆ ಸಾಧ್ಯತೆ ಅಂದರೆ ಅದಕ್ಕೆ ಪೋಷಣೆ ಬೇಕು. ನೀವು ಅದನ್ನು ಪೋಷಿಸಿ. ಎಷ್ಟು ಬೆಳೆಯುತ್ತೆ ಅಂತ ನೋಡಬೇಕು. ಅದೇ ಜೀವನದ ಎಕ್ಸೈಟ್ಮೆಂಟ್. ಜನ ಬಂದಾಗ ಒಂದು ರೀತಿ ಇರ್ತಾರೆ. ನೀವು ಅವ್ರ ಜೊತೆ ಕೆಲಸ ಮಾಡಿದರೆ 4, 5, 10 ವರ್ಷಗಳಲ್ಲಿ ಅವರು ಅದ್ಭುತವಾಗಿ ಬದಲಾಗ್ತಾರೆ. ಅದೇ ಅದರ ಸೊಬಗು. ಮನೆಯಲ್ಲಿ ಒಂದು ಮಗುನ ಬೆಳೆಸೋದರ ಸೊಬಗು ಅದೇ ತಾನೇ. ಯಾಕಂದರೆ ಶುರುವಿನಲ್ಲಿ 2 ಜೀವಕೋಶ ಇರುತ್ತೆ. ಬರೀ 2 ಜೀವಕೋಶ. ಇವತ್ತು ಅದಕ್ಕೆ 3.5 ವರ್ಷ. ಮುಂದೇನಾಗತ್ತೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ಈ ಪೋಷಣೆ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಪಕ್ಕಕ್ಕಿಟ್ಟಿದೀವಿ ಅನ್ಸಲ್ವಾ? ಮುಂಚೆ ನಮಗೆ ಯಾರು ಮುಖ್ಯ ಅಂತ ಇರ್ತಿದ್ರು ಅವರ ಅಭಿಪ್ರಾಯಗಳನ್ನ ಮಾತ್ರ ಸೀರಿಯಸ್ ಆಗಿ ತಗೊಳ್ತಿದ್ವಿ. ಯಾಕಂದ್ರೆ ಅವರು ನಮ್ಮ ಆತ್ಮೀಯರಾಗಿರ್ತಾರೆ, ತುಂಬಾ ಹತ್ರದವರಾಗಿರ್ತಾರೆ. ಈಗ ಎಲ್ಲಾ ಥರದ ಜನ ಕಾಮೆಂಟ್ ಮಾಡ್ತಿದ್ದಾರೆ. ಹೌದು. ಆದರೆ ಇದರಲ್ಲೊಂದು ಅಡ್ವಾಂಟೇಜ್ ಇದೆ. ಒಂದು ವೇಳೆ ನೀವು 100 ವರ್ಷಗಳ ಹಿಂದೆ ಯಾವುದೋ ಊರಲ್ಲಿ ಇದ್ರಿ ಅಂದ್ಕೊಳ್ಳಿ. ಆ 5 ಜನ ನಿಮ್ಮ ಅಪ್ಪ, ಅಮ್ಮ, ಆಂಟಿ ಮತ್ತು ಪಕ್ಕದ ಮನೆಯಲ್ಲಿರೋ ಒಬ್ಬರೋ ಇನ್ನೊಬ್ಬರು ಯಾರೋ, ಅವರ ಅಭಿಪ್ರಾಯಗಳಿಂದ ತಪ್ಪಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಣ್ಣು ಮುಂದೆ ಇರ್ತಿದ್ರು. ಕರೆಕ್ಟ್. ಇವತ್ತು ಯಾರೋ ಯಾವುದೋ ಮೂಲೆಯಿಂದ ನಿಮ್ಮ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಇಷ್ಟ ಆಗಿಲ್ಲ ಅಂದ್ರೆ ಬ್ಲಾಕ್ ಮಾಡಬಹುದು. ಅದು ಅದ್ಭುತ. ಅಂದ್ರೆ ಬ್ಲಾಕ್ ಅನ್ನೋ ಗೋಡೆ ಕಟ್ಟಿ ಅವರನ್ನ ದೂರ ಇಡಬಹುದು ಅಂತಿದ್ದೀರಾ? ಇಲ್ಲ, ಗೋಡೆ ಕಟ್ಟಬೇಕಾಗಿಲ್ಲ. ನಾನು ಹೇಳ್ತಿರೋದು, ನಿಮ್ಮ ಬಗ್ಗೆ ಏನೇನೋ ಅಸಂಬದ್ಧ ಮಾತಾಡೋರು ಅಲ್ಲಿ ಬಂದು ನಿಮ್ಮ ಪಕ್ಕದಲ್ಲಿ ಕೂರಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಯಾರು ನಿಮ್ಮ ಕಣ್ಣೆದ್ರು ಇಲ್ವೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ವೇಳೆ ನೋಡಿದ್ರು ಆ ವ್ಯಕ್ತಿ ನಿಜವಾಗಿ ಇಲ್ಲದೆ ಇರಬಹುದು. ಅವರು ಫೇಕ್ ಆಗಿರಬಹುದು ಅಥವಾ ಬರೀ ಬಾಟ್ ಆಗಿರಬಹುದು. ಯಾರಿಗ್ ಗೊತ್ತು? ಅದು ನಿಜ. ಸುಮ್ಮನೆ ಇಗ್ನೋರ್ ಮಾಡಿ, ಮುಂದೆ ಸಾಗಿ. ಆದರೆ ನಾನು ಹೇಳ್ತಿರೋದು, ಒಂದು ಕತ್ತೆ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಕತ್ತೆನೂ ಬುದ್ಧಿವಂತಿಕೆ ಮಾತಾಡುತ್ತೆ. ಹೌದು, ನೀವು ಕೇಳಿಸ್ಕೋಬೇಕು. ನೀವು ಅದನ್ನೇ ಸತ್ಯ ಅಂತ ಅಂದ್ಕೋಬೇಕಿಲ್ಲ, ಆದರೆ ಕೇಳಿಸ್ಕೋಬೇಕು. ನೀವ್ ಹೇಳಿದ ಒಂದು ಮಾತು ನನ್ನ ಮನ್ಸಲ್ಲಿ ಉಳಿದ್ಬಿಡ್ತು. ಎಲ್ಲಾದ್ನೂ ಅದು ಹೇಗಿದೆಯೋ ಹಾಗೆ ನೋಡಿ, ಫೋಟೋಶಾಪ್ ಮಾಡಬೇಡಿ ಅನ್ನೋದು. ಅದನ್ನ ಹೇಗೆ ಬರುತ್ತೋ ಹಾಗೆ ಡೀಲ್ ಮಾಡಿದ್ರಾಯ್ತು. ಅದಿರೋದೇ ಹಾಗೆ. ಜೀವನ ಡೀಲ್ ಮಾಡೋ ವಿಷಯ ಅಲ್ಲ. ಅದೊಂದು ಸಮಸ್ಯೆ ಅಲ್ಲ ಡೀಲ್ ಮಾಡೋಕೆ. ಯಾಕಂದರೆ ಇದೊಂದು ಕಾಮನ್ ಭಾಷೆ ಆಗ್ಬಿಟ್ಟಿದೆ. ಅದನ್ನ ನಾವು ಡೀಲ್ ಮಾಡೋಣ, ಅದನ್ನ ಎದುರಿಸೋಣ ಅಂತ ಜನ ಈಗ ಒಬ್ರಿಗೊಬ್ರು ಹೀಗೇನೆ ಮಾತಾಡೋದು. ಯಾಕಂದರೆ ಅವರೆಲ್ಲ ತಮ್ಮನ್ನ ಸೂಪರ್ ಮ್ಯಾನ್, ಐರನ್ ಮ್ಯಾನ್ ಅಂದ್ಕೊಂಡಿದ್ದಾರೆ. ಆದರೆ ಅಲ್ಲ. ಯಾವಾಗ ನೋಡಿದ್ರು ಫೈಟ್ ಮಾಡೋಣ ಅಂತಾರೆ. ಯಾಕೆ ಫೈಟ್ ಮಾಡ್ತಿದ್ದೀರಿ? ಯಾವುದರ ವಿರುದ್ಧ ಫೈಟ್ ಮಾಡ್ತೀರಿ? ಚೆನ್ನಾಗಿ ನಿಭಾಯಿಸೋಕ್ಕೆ ಗೊತ್ತಿದ್ರೆ ಯಾವುದೇ ಘರ್ಷಣೆ ಇಲ್ಲದೆ ಜಗತ್ತಲ್ಲಿ ಸಾಗಬೇಕು ಅಲ್ವಾ? ಚೆನ್ನಾಗಿ ನಿಭಾಯಿಸೋದು ಗೊತ್ತಿರಬೇಕು. ಅದು ಗೊತ್ತಿಲ್ಲದಿದ್ದರೆ ಎಲ್ಲದಕ್ಕೂ ಡಿಕ್ಕಿ ಹೊಡಿತೀರಿ. ಆಗ ನೀವು ಮಸಲ್ಸ್ ಬೆಳೆಸಿ ಗುದ್ದುಕೊಂಡು ಹೋಗಬೇಕು ಅಂದ್ಕೋತೀರಿ. ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಬಹುಶಃ ಅದು ಕೂಡ ಬೇಕಾಗಬಹುದು. ಆದರೆ ಹೆಚ್ಚಿನ ಮನುಷ್ಯರು ಯಾವುದೇ ಜಗಳಕ್ಕೆ ಇಳಿಬೇಕಿಲ್ಲ. ಜಗಳಕ್ಕೆ ಇಳಿದೇ ಇರೋದೇ ನಿಮ್ಮ ಬುದ್ಧಿವಂತಿಕೆ ಅಲ್ವಾ? ಹಲೋ, ನೀವು ಜಗಳಕ್ಕೆ ಹೋಗಿಲ್ಲ ಅಂದರೆ ಅದೇ ಬುದ್ಧಿವಂತಿಕೆಯ ಲಕ್ಷಣ. ಜಗಳಕ್ಕೆ ಇಳಿದು ಗೆದ್ರಿ ಅಂದರೆ ಅದಕ್ಕೆ ಅರ್ಥ ಇಲ್ಲ. ನೀವು ಜಗಳಕ್ಕೆ ಇಳಿಲಿಲ್ಲ ಅಂದರೆ ಅದು ಒಳ್ಳೆಯದು. ಎಲ್ಲರೂ ನಿಮ್ಮ ಜೊತೆ ಜಗಳ ತೆಗೆಯೋಕೆ ಕಾಯ್ತಾ ಇದ್ರು, ನೀವು ಜಗಳಕ್ಕೆ ಇಳಿಲಿಲ್ಲ. ಅವರು ಫೈಟ್ ಮಾಡ್ತಿದ್ದಾರೆ, ಅದು ಅವರ ಸಮಸ್ಯೆ. ಹೌದು, ನೀವು ಆ ಜಗಳದಲ್ಲಿ ಭಾಗಿಯಾಗದೇ ಇರೋದೇನೆ ಉತ್ತಮ. ಜೀತೋ ಸಂಸ್ಥೆ ತುಂಬ ಯಶಸ್ವಿಯಾಗಿ ಮಾಡಿರೋ ಒಂದು ಕೆಲಸ ಅಂದರೆ ಯುವ ಜನರನ್ನ ತಮ್ಮ ಕನಸುಗಳನ್ನು ಬೆನ್ನಟ್ಟೋಕೆ ಪ್ರೇರೇಪಿಸ್ತಿರೋದು. ಕನಸುಗಳನ್ನು ಬೆನ್ನಟ್ಟೋದು ಅಂದರೆ ಕೆಲವೊಂದು ಸಲ ಯಶಸ್ಸು ಸಿಗುತ್ತೆ, ಆದರೆ ಬಹಳಷ್ಟು ಸಲ ಸೋಲು ಕೂಡ ಸಿಗುತ್ತೆ. ನಾನು ಈ ಸೋಲಿನ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ನಾನು ನನ್ನ ಸೋಲಿನ ಬಗ್ಗೆ ಮಾತಾಡಬಲ್ಲೆ. ಖಂಡಿತ ಹೇಳಿ. ನಾವೆಲ್ಲರೂ ಸೋಲಿಗೆ ಭಯ ಪಡ್ತೀವಿ. ಇದು ಹೇಗಂದ್ರೆ, ಈಗಲೂ ಸಹ ನನ್ನ ಮಗಳು ದೊಡ್ಡವಳಾಗ್ತಾ ಇರೋ ಹಾಗೆ ಯಾವಾಗಲೂ ಗೆಲ್ಲೋಕೆ ನೋಡ್ತಾಳೆ. ನಾನೇ ಫಸ್ಟ್ ಅಂತಾಳೆ. ಬೇರೆ ಯಾರೋ ಗೆದ್ದಿದ್ರು, ಇಲ್ಲ ಅವಳು ಚೀಟಿಂಗ್ ಮಾಡಿದ್ಲು ಅಂತಾಳೆ. ನಾನು ಇಲ್ಲ ಅವಳೇ ಫಸ್ಟ್ ಅಂತೀನಿ. ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷೀಯ ಚುನಾವಣೆಯ ಪ್ಲಾನ್ ಇದ್ದ ಹಾಗೆ ಇದು. ಸೋಲಿನ ಭಯ ಅನ್ನೋದು ನಿಜ. ಹಾಗಾಗಿ ಕನಸು ಬೆನ್ನಟ್ತಾ ಸಕ್ಸಸ್ ಕಾಣಬೇಕು ಅಂತ ಆಸೆ ಪಟ್ಟು ಆಮೇಲೆ ಸಕ್ಸಸ್ ಸಿಗದೇ ಇರೋ ಯುವ ಜನರಿಗೆ ಸದ್ಗುರು ನೀವು ಏನು ಹೇಳ್ತೀರಾ?
ಈಗ ನಾನು ನಿಮ್ಮ ಜೊತೆ ಕೂತು ಸ್ವಲ್ಪ ಹತ್ತು ಬಿಡ್ತೀನಿ, ಸರಿನಾ? ನಾನು ಅಳೋದನ್ನು ಯಾರೂ ನೋಡಿಲ್ಲ, ಸ್ವಲ್ಪ ಹತ್ತು ಬಿಡ್ತೀನಿ. ಖಂಡಿತ ಅದು ತುಂಬಾ ಒಳ್ಳೇದು. ಓ, ಅದೆಲ್ಲ ಹೇಳಬೇಡಿ. ಇಲ್ಲ, ಅದು ಹಾಗಲ್ಲ, ಅದನ್ನು ಆಮೇಲೆ ನೋಡೋಣ. ನೋಡಿ, ನನಗೆ 25 ವರ್ಷ ಆಗಿದ್ದಾಗ, ಈಗ ಅದಕ್ಕಿಂತ ಸ್ವಲ್ಪ ದೊಡ್ಡವನಷ್ಟೇ. Okay. ನನಗೆ 25 ಆಗಿದ್ದಾಗ ಒಂದಿನ ಹೀಗೆ ಎಲ್ಲೋ ಕೂತಿದ್ದೆ. ಸಡನ್ನಾಗಿ ಅರ್ಥ ಆಯಿತು, ನನ್ನ ಮಾನಸಿಕ ಪ್ರಕ್ರಿಯೆಗಳಿಂದ ಸ್ವಲ್ಪ ದೂರ ಸರಿದ್ರೆ ದೇಹದ ಪ್ರತಿ ಕಣನೂ ಪರಮಾನಂದದಲ್ಲಿ ಪುಟಿಯುತ್ತೆ ಅಂತ. ಅಕ್ಷರಶಃ ದೇಹದ ಪ್ರತಿ ಕಣದಲ್ಲೂ ಆನಂದ ಜಿನುಗುತ್ತಿತ್ತು. ಇವತ್ತು ಪ್ರಪಂಚದ ಟಾಪ್ ಯೂನಿವರ್ಸಿಟಿಗಳಲ್ಲಿ ನಾವು ಸಾಕಷ್ಟು ಸೈಂಟಿಫಿಕ್ ರಿಸರ್ಚ್ ಮಾಡಿದ್ದೀವಿ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್, ಬೆತ್ ಇಸ್ರೇಲ್ ಆಸ್ಪತ್ರೆ, ಇದು ಹಾರ್ವರ್ಡ್ನ ಟೀಚಿಂಗ್ ಆಸ್ಪತ್ರೆ, ಮತ್ತು ಇನ್ನೂ ಕೆಲವು ಯೂನಿವರ್ಸಿಟಿಗಳು ನಾನು ಹೇಳಿಕೊಟ್ಟ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಿ ತೋರಿಸಿವೆ. ದೇಹದಲ್ಲಿ ಆನಂದದ ಮಟ್ಟ ಸಾಮಾನ್ಯಕ್ಕಿಂತ ಸುಮಾರು 70%ನಷ್ಟು ಹೆಚ್ಚಾಗುತ್ತೆ. ಎಂಡೋಕೆನಾಬಿನಾಯ್ಡ್ ತಮ್ಮಷ್ಟಕ್ಕೆ ಆ್ಯಕ್ಟಿವ್ ಆಗುತ್ತವೆ. ನೀವು ಯಾವಾಗಲೂ ಅದ್ಭುತವಾಗಿ ಫೀಲ್ ಮಾಡ್ತೀರಾ. ರಿಸರ್ಚ್ ಪ್ರಕಾರ ಮೆದುಳಿನಲ್ಲಿ BDNF ಅಂತಿರುತ್ತೆ. ಅದು ಮೆದುಳಲ್ಲಿ ಸಾಮಾನ್ಯಕ್ಕಿಂತ 230% ಹೆಚ್ಚಾಗುತ್ತೆ. ಮತ್ತು ಕೇವಲ 6 ವಾರಗಳ ಕಾಲ ಈ ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿ ಆನಂದದ ಮಟ್ಟ 23% ಹೆಚ್ಚಾಗುತ್ತೆ. ಲೈಂಗಿಕ ಸುಖದಲ್ಲಿ ಆಗೋ ಆನಂದಕ್ಕಿಂತ 23% ಹೆಚ್ಚು ಆನಂದವನ್ನು ಇಲ್ಲಿ ಕೂತು ಅನುಭವಿಸಬಹುದು. ನಿಮ್ಮೊಳಗೆ ಹೀಗಿದ್ರಿ ಅಂದರೆ ಯಾವುದು ವರ್ಕ್ ಆಗ್ತಿದೆ, ಯಾವುದು ವರ್ಕ್ ಆಗ್ತಿಲ್ಲ ಅನ್ನೋದು ಸಮಸ್ಯೆನೇ ಅಲ್ಲ. ಎಲ್ಲದನ್ನೂ ಅತ್ಯುತ್ತಮವಾಗಿ ಮಾಡ್ತೀರಿ. ನನಗೆ 25 ಆಗಿದ್ದಾಗ ಮಾನಸಿಕ ಪ್ರಕ್ರಿಯೆಗಳಿಂದ ದೂರ ಸರಿದರೆ ಪರಮಾನಂದದಲ್ಲಿ ಪುಟಿಯಬಹುದು ಅಂತ ನನಗೆ ಅರ್ಥ ಆಯಿತು. ಕೆಲವು ವಾರಗಳ ಎಕ್ಸ್ಪೆರಿಮೆಂಟ್ ನಂತರ ನಾನೇನು ಮಾಡ್ತಿದ್ದೀನಿ, ನನಗೆ ಯಾಕೆ ಹೀಗಾಗ್ತಿದೆ, ಇದು ಹೇಗೆ ಕೆಲಸ ಮಾಡ್ತಿದೆ ಅನ್ನೋದೆಲ್ಲ ಪೂರ್ತಿ ನನಗೆ ಅರ್ಥವಾದಾಗ ನಾನು ಕೂತು ಒಂದು ಪ್ಲ್ಯಾನ್ ಮಾಡಿದೆ. ಆ ಟೈಮಲ್ಲಿ ಪ್ರಪಂಚದ ಜನಸಂಖ್ಯೆ 482 ಅಥವಾ 484 ಕೋಟಿ ಇತ್ತು. ನಾನು ಕೂತು ನೀಟಾಗಿ ಒಂದು ಪ್ಲ್ಯಾನ್ ಮಾಡಿದೆ. ಇನ್ನು 2.5 ವರ್ಷದಲ್ಲಿ ಇಡೀ ಪ್ರಪಂಚವನ್ನೇ ಆನಂದಮಯ ಮಾಡಬೇಕು ಅಂತ. ಯಾಕಂದರೆ ಆನಂದವಾಗಿರೋಕೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಯಾವುದೇ ದುಡ್ಡಿಲ್ಲ, ಖರ್ಚಿಲ್ಲ, ಡ್ರಿಂಕ್ಸ್ ಇಲ್ಲ, ಡ್ರಗ್ಸ್ ಇಲ್ಲ, ಸುಮ್ಮನೆ ಕೂತ್ರೆ ಬುಮ್ ಪರಮಾನಂದ. ಯಾರಿಗೆ ಬೇಡ ಇದು? 2.5 ವರ್ಷದಲ್ಲಿ ಜಗತ್ತನ್ನೇ ಆನಂದಮಯವಾಗಿಸ್ತೀನಿ ಅಂದ್ಕೊಂಡೆ. ಆದರೆ ನೋಡಿ, ಈಗ 40 ವರ್ಷ ಆಯಿತು. ವಾರದಲ್ಲಿ 7 ದಿನ, ವರ್ಷದ 365 ದಿನ ನಾನ್ ಸ್ಟಾಪ್ ಆಗಿ ದಿನಕ್ಕೆ 18-20 ಗಂಟೆ ಕೆಲಸ ಮಾಡ್ತಿದ್ದೀನಿ. 1000 ಜನರಿಂದ ಆ ರೀತಿ ಕೆಲಸ ಮಾಡಿಸ್ತಿದ್ದೀನಿ. ಇಷ್ಟೆಲ್ಲ ಆದರೂ ನಾವು 200 ಕೋಟಿ ಜನರನ್ನು ತಲುಪಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಾನು ಲೆಕ್ಕ ಹಾಕಿದ ಜಗತ್ತು ಅದಲ್ಲ. ಈಗ ಪ್ರಪಂಚದ ಜನಸಂಖ್ಯೆ 840 ಅಥವಾ 850 ಕೋಟಿ ಇದೆ. ಅಂದರೆ ನಾನೊಬ್ಬ ಫೇಲ್ಯೂರ್ ಆಗಿ ಸಾಯ್ತೀನಿ. ಆದರೆ ಆನಂದದಲ್ಲಿರೋ ಫೇಲ್ಯೂರ್. ಪ್ರತಿಯೊಬ್ಬರಿಗೂ ನನ್ನ ಆಶೀರ್ವಾದ ಇದೆ, ನೀವು ಆನಂದದಲ್ಲಿರೋ ಫೇಲ್ಯೂರ್ ಆಗಬೇಕು. ಯಾಕಂದರೆ ನೀವು ಸಣ್ಣ ಪುಟ್ಟ ಗುರಿಗಳನ್ನು ಇಟ್ಟುಕೊಂಡು ನಾನು ಸಾಧಿಸಿದೆ ಅಂತೀರ. ಅದೊಂದು ಗುರಿನ? ಮನುಷ್ಯನ ಸಾಮರ್ಥ್ಯಕ್ಕೆ ಈ ಒಂದು ಜನ್ಮದಲ್ಲಿ ಆಗದೇ ಇರುವಂಥದ್ದನ್ನು ಯೋಚಿಸಬೇಕು. ಈ ಜನ್ಮದಲ್ಲಿ ಮುಗಿಸೋಕೆ ಆಗದ ದೊಡ್ಡ ಗುರಿಯನ್ನು ಇಟ್ಕೋಬೇಕು. ನೀವು ಕೆಲವು ಹೆಜ್ಜೆ ಇಟ್ಟರೆ ಮುಂದಿನ ಪೀಳಿಗೆ ಮುಂದಿನ ಹೆಜ್ಜೆ ಇಡುತ್ತೆ. ಹಾಗಾಗಿ ನನ್ನ ಆಶೀರ್ವಾದ ಏನಂದರೆ, ಆನಂದದಲ್ಲಿರೋ ಫೇಲ್ಯೂರ್ ಆಗಿ. ನೀವು ಆನಂದವಾಗಿದ್ದರೆ ಇನ್ನೇನಾಗಬೇಕು? ಯಾರೋ ನೀವು ಸೋತಿದ್ದೀರಾ ಅಂದ್ಕೊಳ್ತಾರೆ, ಇನ್ಯಾರೋ ಗೆದ್ದಿದ್ದೀರಾ ಅಂದ್ಕೊಳ್ತಾರೆ. ಅದು ಮುಖ್ಯ ಅಲ್ಲ. ಅದೇ, ನಾವೆಲ್ಲರೂ ಆನಂದದಲ್ಲಿರೋ ಫೇಲ್ಯೂರ್ ಆಗೋಣ. ಹೌದು, ಆನಂದದಲ್ಲಿರೋ ಫೇಲ್ಯೂರ್ ಆಗಿರೋಣ. ಯಾಕಂದರೆ ಮನುಷ್ಯನ ಕಲ್ಪನಾ ಶಕ್ತಿ ಹೇಗಿದೆ, ಮನುಷ್ಯನ ಆಸೆ ಎಷ್ಟಿದೆ ಅಂದರೆ, ನೀವು 500 ಅಥವಾ 1000 ವರ್ಷ ಬದುಕಿದ್ರೂ ಅದನ್ನು ಪೂರೈಸೋಕೆ ಆಗಲ್ಲ. ತಲೆ ಇಲ್ಲದಿದ್ದರೆ ಅದು ಬೇರೆ. ಒಂದು ರ್ಯಾಂಡಮ್ ಪ್ರಶ್ನೆ ಕೇಳಿ. ಎಷ್ಟು ಗಂಟೆ ನಿದ್ದೆ ಮಾಡ್ತೀರಿ? ನಾನು ಸುಮಾರು 27-28 ವರ್ಷದವರೆಗೆ ಬರೀ 2.5-3 ಗಂಟೆ ನಿದ್ದೆಯಲ್ಲೇ ನಿಭಾಯಿಸಿದೆ. ಆದರೆ 2 ವರ್ಷಗಳ ಹಿಂದೆ ನನ್ನ ತಲೆಗೆ 2 ಬಾರಿ ಪೆಟ್ಟಾಗಿತ್ತು. ದೊಡ್ಡ ಸಮಸ್ಯೆ ಆಗಿತ್ತು. ಎಮರ್ಜೆನ್ಸಿ ಸರ್ಜರಿ ಆಯಿತು. ಆಮೇಲೆ ಸುಮಾರು 4 ತಿಂಗಳ ಕಾಲ ಅವರು ನನಗೆ ತುಂಬ ಮಲಗೋ ಮಾತ್ರೆಗಳನ್ನು ಕೊಟ್ಟರು. ಹಾಗಾಗಿ ನನಗೆ ನಿದ್ದೆ ಮಾಡೋ ಅಭ್ಯಾಸ ಆಗಿಬಿಡ್ತು. ಈಗ ನಾನು 4ರಿಂದ 4.5 ಗಂಟೆ ನಿದ್ದೆ ಮಾಡ್ತೀನಿ. ಆ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇನಾ? ಅಷ್ಟೇನಾ ಅಂದರೆ ಏನು? ಬರೀ 4.5 ಗಂಟೆ? ದಿನದ 4ನೇ ಒಂದು ಭಾಗ ಅದು. ನಾನು 9 ಗಂಟೆ ಮಲಗ್ತೀನಿ, ಅಥವಾ 8. ಮತ್ತೆ ಬದುಕೋದು ಯಾವಾಗ? ಅಲ್ಲ, ನಮಗೆ ಹೇಳಿರೋದು ಏನಂದ್ರೆ ಚೆನ್ನಾಗಿ ನಿದ್ದೆ ಮಾಡಿ, ರೆಸ್ಟ್ ತಗೊಳ್ಳಿ, ನಿದ್ದೆಯಲ್ಲೇ ದೇಹ ರಿಪೇರಿ ಮಾಡ್ಕೊಳ್ಳೋದು ಅಂತ ಅಲ್ವಾ? ಎಲ್ಲರೂ ತಲೆ ಆಡಿಸ್ತಿದ್ದಾರೆ ನೋಡಿ, ಅದನ್ನೇ ಹೇಳಿರೋದು. ಇಷ್ಟಕ್ಕೂ ನಿಮ್ಮ ದೇಹನ ಯಾಕೆ ಡ್ಯಾಮೇಜ್ ಮಾಡಿಕೊಂಡ್ರಿ?
ಜನ ನನ್ನನ್ನು ಕೇಳ್ತಾರೆ, ನೀವು ರಿಲ್ಯಾಕ್ಸ್ ಆಗೋಕೆ ಏನು ಮಾಡ್ತೀರಿ ಅಂತ. ನಾನು ಒತ್ತಡ ಮಾಡ್ಕೊಳ್ಳೋದೇ ಇಲ್ಲ. ಒತ್ತಡ ಮಾಡಿಕೊಂಡು ಆಮೇಲೆ ಅದನ್ನು ಇಳಿಸೋಕೆ ಒದ್ದಾಡೋದು ಯಾಕೆ? ಓ ಮೈ ಗಾಡ್, ಅದು ನಿಜ. ಹೌದು, ನಾವು ಯಾಕೆ ಅಷ್ಟೊಂದು ಒತ್ತಡದಲ್ಲಿರ್ತೀವಿ? ಈಗ ನನ್ನನ್ನೇ ತಗೊಂಡ್ರೆ ದಿನ ಮುಗಿಯೋಷ್ಟೊತ್ತಿಗೆ ಸುಸ್ತಾಗಿರುತ್ತೆ, ಮಲಗಬೇಕು ಅನ್ಸುತ್ತೆ. 8 ಗಂಟೆ ಮಲಗಿದ್ರೂ ಇನ್ನೂ ಮಲಗಬೇಕು ಅನ್ಸುತ್ತೆ. ಅಯ್ಯೋ ಎದ್ದೇಳ್ಬೇಕಲ್ಲ ಅಂತ ಎದ್ದೇಳ್ತೀನಿ. ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ. ನಿದ್ದೆ ಯಾರಿಗೂ ಇಷ್ಟ ಆಗಲ್ಲ, ಯಾಕಂದ್ರೆ ನೀವು ನಿಜಕ್ಕೂ ನಿದ್ದೆಯಲ್ಲಿದ್ದಾಗ ನೀವು ಅಸ್ತಿತ್ವದಲ್ಲೇ ಇರಲ್ಲ. ಇಷ್ಟಪಡೋಕೇನಿದೆ? ನಿಮ್ಮ ಅಸ್ತಿತ್ವನ ಇಷ್ಟಪಡಲ್ವಾ? ನಿದ್ದೆ ಕೂಡ ವಿಶ್ರಾಂತಿ ನಿಮಗೆ ಇಷ್ಟ ಆಗಬಹುದು, ಆದರೆ ನಾನೊಂದು ದಾರಿ ಹೇಳ್ಕೊಡ್ತೀನಿ. ಬರೀ 15 ನಿಮಿಷ ಕೂತ್ರೆ ಸಾಕು, 3-4 ಗಂಟೆ ನಿದ್ದೆ ಮಾಡಿದಷ್ಟು ಫ್ರೆಶ್ ಅನಿಸುತ್ತೆ. ಆ ಥರದ್ದನ್ನು ಹೇಳ್ಕೊಟ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಖಂಡಿತ ಯಾರಿಗಿಷ್ಟ ಆಗಲ್ಲ. ಮತ್ತೆ ನೀವೆಲ್ಲ ಇಷ್ಟು ಹತ್ತಿರ ಇದ್ರೂ ಸಹ ಆಶ್ರಮಕ್ಕೆ ಬಂದು ಯಾಕಿನ್ನೂ ಅದನ್ನು ಕಲ್ತಿಲ್ಲ? ಹಾಗಿದ್ರೆ ನೀವು ಎಷ್ಟೊತ್ತಿನವರೆಗೆ ಮಲಗ್ತೀರಿ? ರಾತ್ರಿ 12ರಿಂದ ಬೆಳಗಿನ 4ವರೆಗ ನೀವು ಏನೇನ್ ಮಾಡ್ತೀರಾ? ತುಂಬಾ ಬ್ಯುಸಿ ಇರ್ತೀರಾ. ಸಾರಿ, ನಾನು ಎಲ್ಲೆಲ್ಲೋ ಹೋಗ್ತಿದ್ದೀನಿ. ತೊಂದರೆ ಇಲ್ಲ, ಹೇಳಿ. ನಾನು ಕೇಳ್ತಿರೋದು, ನೀವು ಮಲ್ಗೋಕೆ ಮುಂಚೆ ನೀವು ಕಣ್ಣು ಮುಚ್ಚಿದಾಗ, ನಾನು ಈ ಪ್ರಶ್ನೆನ ತುಂಬಾ ಜನರಿಗೆ ಕೇಳ್ತಿರ್ತೀನಿ, ನಿದ್ದೆಗೆ ಜಾರೋ ಮುಂಚೆ ಕೊನೆಯದಾಗಿ ನಿಮ್ಮ ಮನಸ್ಸಿಗೆ ಬರೋ ಯೋಚನೆ ಯಾವುದು? ಆ ಯೋಚನೆ ಯಾವಾಗಲೂ ಒಂದೇ ಆಗಿರತ್ತಾ, ಅಥವಾ ಯಾವುದೇ ಯೋಚನೆ ಇರಲ್ವಾ, ಅಥವಾ ಅದು ಹೇಗಿರುತ್ತೆ? ನೋಡಿ, ನಾನು ಶುರುವಿನಲ್ಲಿ ಅದನ್ನೇ ಹೇಳೋಕೆ ನೋಡಿದ್ದು. ನಿಮಗೆ ಯಾವುದೇ ಅಭಿಪ್ರಾಯ ಇಲ್ಲದಿದ್ದಾಗ, ಕನ್ಕ್ಲೂಷನ್ಸ್ ಇಲ್ಲದಿದ್ದಾಗ ಯಾವುದೇ ಯೋಚನೆಯೂ ಇರಲ್ಲ. ಈಗ ನಿಮ್ಮನ್ನು ನೋಡಿದರೆ ಬರೀ ನೋಡ್ತೀನಿ ಅಷ್ಟೇ. ನೀವು ಅದನ್ನು ತೊಗೊಂಡ್ರಿ, ಇದನ್ನು ತೊಗೊಂಡ್ರಿ ಅಂತೆಲ್ಲ ಯೋಚಿಸಲ್ಲ. ಇಲ್ಲ, ಬರೀ ನೋಡ್ತೀನಿ ಅಷ್ಟೇ. ನೀವು ಒಂದು ಸೀನರಿ ಇದ್ದ ಹಾಗೆ ಬದಲಾಗ್ತಾನೆ ಇರ್ತೀರ. ನಾನು ಸುಮ್ಮನೆ ನೋಡ್ತೀನಿ. ನಾನೇನಾದರೂ ಅವಳು ಹೀಗಿದ್ದಾಳೆ ಹಾಗಿದ್ದಾಳೆ ಅಂತ ಅಭಿಪ್ರಾಯ ಪಟ್ಕೊಂಡ್ರೆ ನನ್ನ ಮನಸ್ಸು ಬ್ಯುಸಿ ಆಗುತ್ತೆ. ನಾನು ಅಭಿಪ್ರಾಯ ಹೊಂದಲ್ಲ. ಅಲ್ಲಿ ಏನಿದೆಯೋ ಅದನ್ನು ನೋಡ್ತೀನಿ. ಓಕೆ, ನಾನು ಏನು ಯೋಚಿಸ್ತಿದ್ದೀನಿ ಅಂತ ಹೇಳ? ನಾ ಇಲ್ಲಿ ಕೂತಿದ್ದೀನಿ, ನಿಮ್ಮನ್ನು ನೋಡ್ತಿದ್ದೀನಿ, ಅಲ್ಲಿ ನೋಡ್ತಿದ್ದೀನಿ, ಆಮೇಲೆ ಫ್ಲೈಟ್ ಕ್ಯಾಚ್ ಮಾಡಬೇಕು, ನಾವು ಹೊರಡಬೇಕು, ನಾಳೆ ಏನು ಮಾಡಬೇಕು, ನಾಳೆ ಇಷ್ಟೊತ್ತಿಗೆ ಏಳಬೇಕು. ನನ್ನ ಮೆದುಳು ಯಾವಾಗಲೂ ಹೀಗಿರುತ್ತೆ. ಇಲ್ಲ, ನಿಮ್ಮ ಮೆದುಳು ಹಾಗಿಲ್ಲ. ಅದನ್ನು ನೀವು ಹಾಗೆ ನಡೆಸ್ತಾ ಇದ್ದೀರಿ. ಅದನ್ನ ನಾನು ಹಾಗೆ ನಡೆಸ್ತಿದ್ದೀನಿ. ನೋಡಿ, ಇದು ಹೇಗೆ ಅಂದರೆ, ನೀವೊಬ್ಬ ಕೆಟ್ಟ ಡ್ರೈವರ್. ಕಾರ್ ಡ್ರೈವ್ ಮಾಡ್ತಾ ಎಲ್ಲರಿಗೂ ಗುದ್ದುಕೊಂಡು ಹೋಗ್ತೀರಿ. ಆಮೇಲೆ ನನ್ನ ಕಾರ್ ಹೀಗೆಲ್ಲ ಮಾಡುತ್ತೆ ಅಂತೀರಿ. ನೀವೊಬ್ಬ ಕೆಟ್ಟ ಡ್ರೈವರ್, ವಿಷಯ ಅಷ್ಟೇ. ಅಂದ್ರೆ ನಾನೀಗ ಸರಿಯಾಗಿ ಡ್ರೈವ್ ಮಾಡ್ತಿಲ್ಲ. ಇದು ಬರೀ ನಿಮ್ಮ ಬಗ್ಗೆ ಅಲ್ಲ. 90% ಜನರು ಹೆಚ್ಚಿನ ಸಮಯ ತಮಗೆ ಸಂಬಂಧಪಡದ, ಕೆಲಸಕ್ಕೆ ಬಾರದ ವಿಷಯದ ಬಗ್ಗೆ ಯೋಚಿಸ್ತಿರ್ತಾರೆ. ಬೇಕಿರೋ ವಿಷಯದ ಬಗ್ಗೆ ಯೋಚಿಸಿದ್ರೆ ಏನೋ ಅದ್ಭುತವಾದದ್ದನ್ನು ಸೃಷ್ಟಿಸ್ತಿದ್ರು, ತಮಗಾಗಿ ಮತ್ತು ಎಲ್ಲರಿಗಾಗಿ, ಅಲ್ವಾ? ತಮ್ಮ ಮೆದುಳಿನ 10-15% ಬಳಸಿ ಜನ ಎಷ್ಟೋ ಸಾಧನೆ ಮಾಡ್ತಿದ್ದಾರೆ. ಅದೇ 100% ಬಳಸಿದ್ರೆ ಅತ್ಯದ್ಭುತ ಮನುಷ್ಯರಾಗುತ್ತಿದ್ರು ಪ್ರತಿಯೊಬ್ಬರು. ಯಾಕಂದ್ರೆ ಎಲ್ರಿಗೂ ಒಂದೇ ರೀತಿಯ ಮೆದುಳು ಇದೆ, ತಕ್ಕಮಟ್ಟಿಗೆ. ಸಾಮಾನ್ಯವಾಗಿ ಎಲ್ರಿಗೂ ತಕ್ಕಮಟ್ಟಿಗೆ ಒಂದೇ ರೀತಿಯ ಮೆದುಳಿದೆ. ನೋಡಿ, ಇಲ್ಲಿ ಬಹುಶಃ ಹೆಚ್ಚಿನ ಜನ ಸಿಟಿಯವರು ಅನ್ಸತ್ತೆ. ನಾನು ಪ್ರಾಣಿಗಳ ಜೊತೆ ತುಂಬ ಸಮಯ ಕಳೆದಿದ್ದೀನಿ. ಅದರಲ್ಲೂ ಇರುವೆ, ಮಿಡತೆ, ಜೇನು ನೊಣದಂತಹ ಸಣ್ಣ ಜೀವಿಗಳ ಜೊತೆ, ಅವುಗಳ ಜೊತೆಯೇ ಬದುಕಿದ್ದೀನಿ. ಗಮನವಿಟ್ಟು ನೋಡಿದ್ದೀನಿ. ಅವು ಅದ್ಭುತವಾಗಿ ಬದುಕತ್ವೆ, ಫೋಕಸ್ಡ್ ಆಗಿ ಶಿಸ್ತಿನಿಂದ ಇರತ್ವೆ. ತಮಗೆ ಏನು ಬೇಕೋ ಅದನ್ನೇ ಮಾಡುತ್ತವೆ. ತಮಗೆ ಬೇಕಾಗಿರೋದನ್ನು ಬಿಟ್ಟು ಬೇರೇನೂ ಮಾಡಲ್ಲ. ಜೀವಕ್ಕೆ ಕುತ್ತು ಬಂದ ಹೊರತು ಮಾಡಲ್ಲ. ಆದರೆ ಮನುಷ್ಯರು ತಮಗೆ ಬೇಕಿರೋದನ್ನು ಮಾಡ್ತಿಲ್ಲ. ಅವರಿಗೆ ಎರೆಹುಳುವಿನ ಮೆದುಳು ಇದ್ದಿದ್ರೂ ನೆಮ್ಮದಿಯಾಗಿರ್ತಿದ್ರು. ಇಷ್ಟು ದೊಡ್ಡ ಮೆದುಳನ್ನು ಇಟ್ಕೊಂಡು ಪರದಾಡ್ತಿದ್ದಾರೆ. ಜನ ದಡ್ಡತನನ ನರಳುತ್ತಿಲ್ಲ, ಬುದ್ಧಿವಂತಿಕೆನ ನರಳುತ್ತಿದ್ದಾರೆ, ಅಲ್ವಾ? ಬುದ್ಧಿವಂತಿಕೆ ಒಂದು ಪರಿಹಾರನ ಅಥವಾ ಸಮಸ್ಯೆನ? ಬುದ್ಧಿವಂತಿಕೆ ಪರಿಹಾರ ಆಗಬೇಕಾ, ಸಮಸ್ಯೆ ಆಗಬೇಕಾ? ಪರಿಹಾರ. ಹೌದು, ಆದರೆ ಎಲ್ಲರೂ ಅದನ್ನೇ ಒಂದು ಸಮಸ್ಯೆ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಸಂಜೆ ಆಗ್ತಿದ್ದ ಹಾಗೆ ಎಲ್ಲರೂ ಆಲ್ಕೋಹಾಲ್ ಅಥವಾ ಡ್ರಗ್ಸ್ನಲ್ಲಿ ಮುಳುಗಿ ಹೋಗ್ತಾರೆ. ಇಲ್ಲಾಂದ್ರೆ ಈ ಬುದ್ಧಿ ಅವರನ್ನು ಹುಚ್ಚರನ್ನಾಗಿ ಮಾಡುತ್ತೆ. ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜೀವನನ ರೂಪಿಸಬೇಕೇ ಹೊರತು ನಾಶ ಮಾಡಬಾರ್ದು, ಅಲ್ವಾ? ಇದೇ ನಮ್ಮಲ್ಲಿರೋ ಅತಿ ದೊಡ್ಡ ಶಕ್ತಿ. ಆದರೆ ಅದೇ ದೊಡ್ಡ ಶತ್ರುವಾಗಿ ಬಿಟ್ಟಿದೆ. ಹೆಚ್ಚಿನ ಜನರಿಗೆ ಮನಸ್ಸು ಅನ್ನೋ ಈ ಪವಾಡ ಈಗ ತೊಳಲಾಟನ ಉತ್ಪಾದಿಸೋ ಕಾರ್ಖಾನೆಯಾಗಿದೆ. ನೀವೇ ಹೇಳಿ,
ಮನುಷ್ಯನ ತೊಳಲಾಟ ಎಲ್ಲಿ ತಯಾರಾಗುತ್ತಿದೆ? ಬೆಂಗಳೂರಲ್ಲ? ಹಲೋ, ಮನುಷ್ಯನ ಮನಸ್ಸಿನಲ್ಲೇ ಅಲ್ವಾ? ಹಲೋ ಹಲೋ ನಿಮ್ಮ ಮನಸ್ಸಿನಲ್ಲೇ ತಯಾರಾಗ್ತಿದೆ. ಯಾಕೆ? ನಿಮ್ಮ ಮನಸ್ಸು ನಿಮ್ಮ ಒಳಿತಿಗೆ ಕೆಲಸ ಮಾಡಬೇಕು, ಆದರೆ ನಿರಂತರವಾಗಿ ನಿಮ್ಮನ್ನು ಕಾಡ್ತಿದೆ. ಜನ ಬಂದು ಕೇಳ್ತಾರೆ, ಈಗ ನೀವು ಹೇಳ್ತಿದ್ದೀರಿ 9 ಗಂಟೆ ಮಲಗ್ತೀನಿ ಅಂತ. ಜನ ಬಂದು ಸದ್ಗುರು ನಿದ್ದೆ ಮಾಡೋದು ಹೇಗೆ ಅಂತ ಕೇಳ್ತಾರೆ. ನಿಮಗೆ ನಿದ್ದೆ ಮಾಡೋಕ್ಕೂ ಆಗಲ್ಲ ಅಂದರೆ ಜೀವನದಲ್ಲಿ ಇನ್ನೇನು ಮಾಡ್ತೀರಾ? ಅತಿ ಸುಲಭದ ಕೆಲಸನೇ ನಿದ್ದೆ ಮಾಡೋದು. ನಿಮಗೆ ಅದನ್ನು ಮಾಡೋಕೆ ಆಗ್ತಿಲ್ಲ. ಪ್ರಪಂಚದ ಒಂದು ಗಂಭೀರ ಸಮಸ್ಯೆ ಇದು. ಅಬ್ಸಲ್ಯೂಟ್ಲಿ. ಡ್ರಗ್ಸ್ ಮಾತ್ರ ಇಲ್ಲದೆ ಅವರಿಗೆ ನಿದ್ದೆನೇ ಬರಲ್ಲ. ಒಂದು ವಿಷಯ ಏನೆಂದರೆ, ನಿಮ್ಮ ದೇಹನ ಸಾಕಷ್ಟು ಬಳಸ್ತಿಲ್ಲ. ನೋಡಿ, ನಾನು ಮಲಗಿದಾಗ ನಾನು ಬರೀ ನಿದ್ದೆ ಮಾಡಲ್ಲ, ಸತ್ತವರ ಹಾಗೆ ಮಲಗ್ತೀನಿ. ಯಾಕಂದ್ರೆ ನೀವು ಹೌದು. ನೋಡಿ, ಈಗೇನೆಂದರೆ ನಿಮ್ಮ ದೇಹ, ಮೆದುಳು ಇವೆಲ್ಲನೂ ಬಳಸಿದಷ್ಟು ಉತ್ತಮವಾಗುತ್ತವೆ, ಬಳಸಿದಷ್ಟು ಚೆನ್ನಾಗಾಗತ್ತೆ. ಹೌದು. ಇದನ್ನ ಸ್ವರ್ಗಕ್ಕೆ ತಗೊಂಡು ಹೋಗೋಕೆ ಅಂತ ಕಾಪಾಡಿ ಇಟ್ಕೊಂಡಿದ್ರೆ, ಕ್ಷಮಿಸಿ, ಅಲ್ಲಿ ಈ ದೇಹಕ್ಕೆ ಪ್ರವೇಶ ಇಲ್ಲ. ಸ್ವರ್ಗದಲ್ಲಿ ಏನಿದೆ ಅಂತ ಅವರಿಗೆ ಹೇಳೋಣವಾ? ನಿಮಗೆ ಗೊತ್ತಾ ಏನಿದೆ ಅಂತ? ಪ್ಲೀಸ್ ಹೇಳಿ. ಸ್ವರ್ಗದಲ್ಲಿ ಏನಿದೆ ಅಂತ ತಿಳ್ಕೊಂಡು ಈ ಮಾತುಕತೆಯನ್ನು ಮುಗಿಸೋದು ಚೆನ್ನಾಗಿರುತ್ತೆ. ನೋಡಿ, ಹಿಂದೂಗಳ ಸ್ವರ್ಗದಲ್ಲಿ ಊಟ ಚೆನ್ನಾಗಿರತ್ತೆ. ಊಟ ಚೆನ್ನಾಗಿರತ್ತಾ? ಹೌದು, ಅಲ್ಲಿ ಅಕ್ಷಯ ಪಾತ್ರ ಇರುತ್ತೆ. ನಳನೇ ಬಂದು ನಿಮಗಾಗಿ ಅಡುಗೆ ಮಾಡ್ತಾನೆ. ಬಗೆ ಬಗೆಯ ಇಂಡಿಯನ್ ಫುಡ್ ಸಿಗುತ್ತೆ. ಬೇರೆ ಥರದ ಸ್ವರ್ಗದಲ್ಲಿ ಬಿಳಿ ಗೌನ್ ಹಾಕಿರೋ ಹೆಣ್ಣು ಮಕ್ಕಳು ಮೋಡಗಳಲ್ಲಿ ತೇಲ್ತಾ ಇರ್ತಾರೆ. ನಿಮಗೆ ಆ ಥರದ ವಾತಾವರಣ ಇಷ್ಟ ಅಂದರೆ ಅಲ್ಲಿಗೆ ಹೋಗಬಹುದು. ಇನ್ನು ಕೆಲವೊಂದು ರೀತಿ ಸ್ವರ್ಗದಲ್ಲಿ ಕನ್ಯೆಯರು ಸಿಗ್ತಾರೆ. ನಿಮಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ನೀವು ಅದನ್ನು ಹುಡುಕುತ್ತಿದ್ರೆ ಅಲ್ಲಿಗೆ ಹೋಗಬಹುದು. ಆದರೆ ವಿಷಯ ಏನಂದರೆ, ನೀವು ಇಲ್ಲಿ ಸತ್ತ ಮೇಲೆ ನೋಡಿ, ಮೊದಲನೇದಾಗಿ ನೀವು ಸಾಯ್ಬೇಕು. ಹಲೋ, ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಸಾಯ್ಬೇಕು. ಯಾರಾದರೂ ಬದುಕಿದ್ದವರು ಹೋಗಿದ್ದನ್ನು ಕೇಳಿದ್ದೀರಾ? ಅಂದರೆ ಸಾಯ್ಬೇಕು. ನೀವು ಸತ್ತ ಮೇಲೆ ನಿಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನಿಮ್ಮ ದೇಹವನ್ನು ಸುಡ್ತಾರೆ, ಅಥವಾ ಹೂಳ್ತಾರೆ, ಅಥವಾ ತುಂಡು ತುಂಡು ಮಾಡಿ ಪಕ್ಷಿಗಳಿಗೆ ಎಸಿತಾರೆ. ಏನೇನೋ ಅದಕ್ಕೆ ಬೇರೆ ಬೇರೆ ದಾರಿ ಇವೆ. ಅದರ ಮುಖ್ಯವಾದ ವಿಷಯ ಏನಂದರೆ, ಅದನ್ನು ಮತ್ತೆ ಭೂಮಿಗೆ ಸೇರಿಸ್ತೀವಿ. ಯಾಕಂದರೆ ನಮ್ಮ ದೇಹ ಈ ಭೂಮಿಯ ಒಂದು ತುಣುಕು ಅಷ್ಟೇ ಅಲ್ವಾ? ನಾವು ತಿಂದಿದ್ದು ಕೂಡ ಭೂಮಿಯ ತುಣುಕೆ. ಅದನ್ನು ವಾಪಸ್ ಕೊಡಬೇಕು. ನೀವು ಪರಿಸರ ಸ್ನೇಹಿ ಕೆಲಸ ಮಾಡಿಲ್ಲ ಅಂದರೆ ಕೊನೆ ಪಕ್ಷ ಈ ಒಂದು ಕೆಲಸ ಮಾಡಬೇಕು. ಈ ದೇಹವನ್ನು ಮರಳಿ ಭೂಮಿಗೆ ಕೊಡಬೇಕು. ಯಾಕಂದರೆ ಅದೊಂದು ಕೊಡುಗೆ, ಅದನ್ನು ಪಡ್ಕೊಂಡಿದ್ರಿ, ಹಾಗಾಗಿ ವಾಪಸ್ ಕೊಡಬೇಕು. ನಿಮ್ಮ ದೇಹನ ಇಲ್ಲೇ ಬಿಟ್ಟು ಹೋದ್ಮೇಲೆ ಆ ಒಳ್ಳೆ ಊಟ, ಕನ್ಯೆಯರು, ಆ ನಾನ್ಸೆನ್ಸ್ ಎಲ್ಲ ಇಟ್ಕೊಂಡು ಏನು ಮಾಡ್ತೀರಿ? ದೇಹನೇ ಇಲ್ವಲ್ಲ. ಹಲೋ, ಅವರು ಕನ್ಯೆಯರಾಗಿ ಉಳಿದಿದ್ರಲ್ಲಿ ಆಶ್ಚರ್ಯ ಇಲ್ಲ. ಅಕ್ಷಯ ಪಾತ್ರೆ ಯಾವಾಗಲೂ ತುಂಬಿರುತ್ತೆ. ಯಾಕಂದರೆ ಯಾರೂ ದೇಹದ ಸಮೇತ ಹೋಗಲಿಲ್ಲ. ಊಟ ರೆಡಿ ಮಾಡಿದ್ದಾರೆ, ಯಾವಾಗಲೂ ಫುಲ್ ಇರುತ್ತೆ. ತಿಂದರೆ ತಾನೇ ಖಾಲಿ ಆಗೋದು. ನಾನು ಹೇಳ್ತಿರೋದು, ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೀವಿ. ನಮಗೆ ನಾವೇ ಸಾವಿರಾರು ರೀತಿಯಲ್ಲಿ ಸುಳ್ಳು ಹೇಳ್ತಿದ್ದೀವಿ. ಹಾಗಾಗಿ ನಿಮ್ಮ ಜೀವನದ ಬಗ್ಗೆ ಮಾಡಬಹುದಾದ ಒಂದು ವಿಷಯ ಏನಂದರೆ, ನೀವೆಲ್ಲರೂ ಬಹುಶಃ ಜೈನರು ಅನ್ಸುತ್ತೆ. ಮಹಾವೀರ್. ನೋಡಿ, ಅವರನ್ನು ಮಹಾವೀರ ಅಂತ ಕರೆದ್ರು. ಅವರೇನೋ ಯುದ್ಧ ಮಾಡಿದ್ರು ಅಂತಲ್ಲ. ನೀವು ಮಾಡಬಹುದಾದ ಅತ್ಯಂತ ಮಹತ್ವದ ಯುದ್ಧ ಅಂದರೆ, ಅಜ್ಞಾನದಲ್ಲಿ ನಿಮ್ಮನ್ನು ಹೂಡಿಕೊಂಡಿದ್ದೀರಲ್ಲ, ಅದನ್ನು ಸೋಲಿಸೋದು. ಈಗೇನೆಂದರೆ, ಎಲ್ಲರನ್ನೂ ಆನಂದಮಯವಾಗಿ ಮಾಡ್ತೀನಿ ಅಂದ್ಕೊಂಡಿದ್ದೆ. ಏನು ಸಮಸ್ಯೆ? ಆನಂದ ಯಾರಿಗೆ ತಾನೇ ಬೇಡ? ಆದರೆ ತಮ್ಮ ತೊಳಲಾಟದಲ್ಲಿ ಎಷ್ಟು ಮುಳುಗಿದ್ದಾರೆ ಅಂದರೆ, ಒಂದು ಮಹಾನ್ ಸಾಧ್ಯತೆ ತೋರಿಸಿದ್ರೂ ಅವರು ಹೋಗಲ್ಲ. ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನೀವು ಈಗಾಗಲೇ ಸ್ವರ್ಗದಲ್ಲಿದ್ದು ಅದನ್ನು ಫಜೀತಿ ಮಾಡ್ತಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಏನಾದರೂ ಸಾಕ್ಷಿ ಇದೆಯಾ? ಹಲೋ, ನೀವು ಈಗಾಗಲೇ ಸ್ವರ್ಗದಲ್ಲಿದ್ದೀರಿ, ಅದನ್ನು ಫಜೀತಿ ಮಾಡಿದ್ದೀರಿ. ಇದು ನಿಮ್ಮ ಆಯ್ಕೆ. ಇದನ್ನು ಫಜೀತಿ ಮಾಡ್ಕೋಬೇಕಿಲ್ಲ. ಆಗಲೇ ಹೇಳಿದ ಹಾಗೆ, ನಮಗೆ ಸಿಕ್ಕಿರೋ ಈ ಅನುಕೂಲ ಸೌಕರ್ಯ ಯಾವ ಪೀಳಿಗೆಗೂ ಸಿಕ್ಕಿರಲಿಲ್ಲ. ಹೌದಾ ಅಲ್ವಾ? ಹಿಂದಿನ ಯಾವ ಪೀಳಿಗೆಗಾದರೂ ಇವೆಲ್ಲ ಸಿಕ್ಕಿತ್ತಾ? ಈಗ ಇನ್ನೂ ಕಂಪ್ಲೇಂಟ್ ಮಾಡ್ತಿದ್ದೀವಿ. ಯಾವುದು ಗುಹೆಯಲ್ಲಿ ಇದ್ದೀವೇನೋ ಅನ್ನೋ ಥರ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಲೈಟ್ ಬಲ್ಬ್ ಉರಿತಿದೆ ಅಂದರೆ ಬಾಕಿ ಜೀವಿಗಳು ಅದಕ್ಕೆ ದೊಡ್ಡ ಬೆಲೆ ತೆತ್ತಿವೆ. ನಮ್ಮ ಜೀವನದ ಸ್ವರೂಪ ಹೀಗಿರುವಾಗ ನಾವು ಸಂಪೂರ್ಣ ಕೃತಜ್ಞತೆ ಮತ್ತು ಸಂತೋಷದಲ್ಲಿ ಬದುಕಬೇಕು. ಇಲ್ಲದಿದ್ದರೆ ಇವೆಲ್ಲ ಸುಮ್ಮನೆ ಬೆಲೆ ತೆತ್ತ ಹಾಗೆ ಆಗುತ್ತೆ. ನಿಜ.
ಈ ಮಾತುಕತೆಗಾಗಿ ಧನ್ಯವಾದಗಳು ಸದ್ಗುರು. ಸಭಿಕರೆಲ್ಲರೂ ಸೇರಿ ಜೋರಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದ ತಿಳಿಸೋಣವಾ? For you. For you. ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲರೂ ಹೊಸ ದೃಷ್ಟಿಕೋನದ ಜೊತೆ ಮನೆಗೆ ಹೋಗ್ತೀವಿ. ಥ್ಯಾಂಕ್ ಯು.